ನಾಮರೂಪ ಭೇದನ್ನಿಜವೆನಿಸಿ ಈಶನ ಭಿನ್ನಾಭಿಧಾನ ಮೂರ್ತಿಗಳ ನೆಲೆಸರು ಸಂಪನ್ನಗನಾದೆ ರಕ್ಷಿಪುದನ್ನ ಕರುಣರಸದ ಕೋರಿವರಿವ ಕಟಾಕ್ಷರ ಪರತತ್ವವರ ವರ ಪುಣ್ಯಮಯ ಶರೀರದ ನೀರಾಭಾರಿ ಸದ್ಗುರು ವೀರಲನ್ನ ಮಾನಸದಲ್ಲಿ ಶುಕವಾಮದೇವಾದಿ ಸಕಲ ಮುನೀಶ್ವರ ನಿಕರವನೊಲವಿಂದೆ ಬಲಗೊಂಡು ಅಕಲಂಕವೆನಿಸುವ ದ್ವೈತ ತತ್ವವನಿಲ್ಲಿ ಪ್ರಕಟಿಸುವೆನು ಬೋಧಗತಿಯಿಂದ ಅವರಿವರನ್ನದೆ ನಿಜವರಿದವರಂಗ್ರಿ ಗಮನಸನಾಗಿ ಸಂತಸದಿಂದ ತವರಮ್ಮೆವಾದುದಂಗನೆ ಬೇವೇನ ಸುವಿಚಾರಗತಿಯ ನಿಕ್ರಮದಿಂದ ಶ್ರೀ ಗುರು ಶಂಭೋಲಿಂಗದ ಪಾದ ಪಂಕಜ ವೀರ್ಯನ್ನಮತಿಗೆ ಮಂಗಳವನು ಶ್ರೀ ಗುರು ಶಂಭೋಲಿಂಗದ ಪಾದ ಪಂಕಜ ವೀರ್ಯನ್ನಮತಿಗೆ ಮಂಗಳವನು. ಶ್ರೀಮದ್ ಭಾಗವತ್ ಮಹಾಪುರಾಣವನ್ನು ನೋಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಆ ಮಹಾಪುರಾಣದ ಮಹಾತ್ಮೆ ಏನಿದೆಪ್ಪ, ಎಷ್ಟು ಗೌರವ, ಎಷ್ಟು ಕೊಂಡಾಡಿದ್ರು ಎಲ್ಲ ಕಡೆಗೆ ಅದು ಹೇಳ್ತಾರೆ. ಹಂಗೆ ಎಲ್ಲ ಪುರಾಣಗಳೊಳಗೆ ಭಾಗವತದ ಮಹಿಮಾ ಅತ್ಯಧಿಕ ಅಂತ ತಿಳಿಸ್ಕೊಟ್ಟಾರೆ. ಸೂತ ಪುರಾಣಿಕ ಶಿವನಾದಿ ಮಹರ್ಷಿಗಳಿಗೆ ತಿಳಿಸಾರಲ್ಲ, ಎಲ್ಲಕ್ಕೂ ಪ್ರಥಮ ಭಗವಂತ ವಿಷ್ಣು ತನ್ನ ನಾಭಿ ಕಮಲ ಮೇಲೆ ಸ್ಥಿತ ಸಂಸಾರದ ಭಯಭೀತ ಅಂತ ಬ್ರಹ್ಮನ ಮೇಲೆ ಕೃಪಾ ಮಾಡಿ ಈ ಪುರಾಣವನ್ನು ಪ್ರಕಾಶಿತ ಮಾಡ್ದ. ಹೇಳ್ತಾನೆ, ಈ ಪುರಾಣ ಆದಿ ಮಧ್ಯ ಅಂತೇಳು ವೈರಾಗ್ಯ ಉತ್ಪನ್ನ ಮಾಡುವಂಥ ಅನೇಕ ಕಥೆಗಳು ಭಾಗವತೊಳಗೆ. ಮತ್ತು ನಚಿಕೇತನ ಕಥೆ ಏನು ಹೇಳ್ತಾರೆ, ಭಾಗವತದೊಳಗೆ ಧ್ರುವನ ಕಥೆ ಏನು ಹೇಳ್ತಾರೆ, ಪ್ರಹ್ಲಾದನ ಕಥೆ ಏನು ಅಲ್ಲ, ವೈರಾಗ್ಯ ನಿರ್ಮಾಣ. ಜೀವನದೊಳಗೆ ಯಾವುದು ಮುಖ್ಯದಪ್ಪ? ವೈರಾಗ್ಯ. ವೈರಾಗ್ಯ ನಿನ್ನ ಕಡೆ ಅದಕ್ಕೆ ದೇವಿ ಪ್ರಣಾಮ ವೀರತಿ ಬಲಿ ಮೊದಲ ಹೇಳಿದರು. ಅದು ಬಲಿ ಇರಬೇಕು ಅಂದರೆ ತಾತ್ಪೂರ್ತಿಗೆ ಇರಬಾರ್ದು. ಶಾಸ್ತ್ರ ವೈರಾಗ್ಯ, ಸ್ಮಶಾನ ವೈರಾಗ್ಯ ಹಂಗಿರಬಾರ್ದು. ಪ್ರಬಲವಾದಂಥ ಕಾರಣ ಬಂದಿರ್ತದೆ, ಆದ್ರೆ ಯಾವುದೇ ಕಾರಣದಿಂದ ಏನೋ ಹೆದರಿಕೆಯಿಂದ ಬಂದಿರ್ತೈತಿ. ಮನ್ಯಾಗ ಹೆಂಡತಿ ಬೈತಾಳೆ, ಬೇಡ ಬೇಡ ಮಠಕ್ಕೆ ಹೋಗೋಣಂತ ಬರ್ತಾನೆ, ಏನಾಗೋದು. ಆಮೇಲೆ ಬಂದ ಕೂಡಲೇ ಮಠದಂಗೆ ಕೆಲಸ ಇದ್ಗಳು ಯಾವಾಗ ಹೊಡಿಪ ಅಂತಾನೆ. ಹಿಂಗೆ ಆಗೋದಲ್ಲ. ಅದು ಯಾವುದರ ನಿಮಿತ್ತಿಂದ ಬರಲಿ, ಅದನ್ನು ಭಾಳ ಚಲೋ ಅದನ್ನು ಗಟ್ಟಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಮನೆಯ ಮೋಹ ಅನ್ನೋದು, ಹೆಂಡತಿ ಮೋಹ ಅನ್ನೋದು ಭಾಳ ಭಾಳ ಕಠಿಣ. ಪ್ರತ್ಯಕ್ಷ ಎಲ್ಲೋ ದೂರಿಂದ ಬಂದೆ, ನಾ ಬಸ್ಗೆ ಹೋಗ್ತಿದ್ದೆ. ಅವಾಗ ಬಂದೆ, ಬಂದು ಬಿಟ್ಟ. ನಾನು ಲೋಕಲ್ಲ ಮನುಷ್ಯ ಇದ್ದ. ಬಂದ, ಏನು ರೀ ಹೆಂಡತಿ ಮಗ ಹೊಡೆದಾಕ ಹೊಡೆದಾಕ ಮತ್ತು ಇಲ್ಲೇ ಇರ್ತೇನೆ ಒಂದು ಗಂಟೆ ಬಿದ್ದೇನೋ ಅಂತ. ನಾನು ಈಗೇನು ಮಾಡ್ತೀಪ್ಪ? ಏನಿಲ್ರಿ ಪೆನ್ಷನ್ ಬರ್ತೈತಿ, ಒಂದು ಬಾಡಿಗೆ ಮನೆ ಹಿಡ್ಕೊಂಡು ಕುಂತೇನೆ. ಮತ್ತು ಮುಂಜಾನೆ ಗ್ರಂಥ ಅದಾವು, ಮತ್ತು ಚಲೋ ಆತಲ್ಲ. ಏಂತಿ ಬಡದಾಕಿದ್ದು ಬೇಷ್ ಅದು, ಆರಾಮ ಮನೆ ಹೋಗ್ಕೊಂಡ್ರು, ಪೆನ್ಷನ್ ಅದ, ಊಟ ಮಾಡ್ತೀವಿ, ಓದ್ಕೊಂತ ತಗೊಂಡು ಮತ್ತು ಮನೆಗೆ ಆದ್ಲೆ. ಮೊನ್ನೆ ದಾರ ಬೆಟ್ಟ ಮಾತಾಡ್ತಿಲ್ಲ ರೀ. ಇದು ನೋಡಿ ಹೊಡೆದು ಹೊರಗೆ ಹಾಕ್ಯಾರ, ಮಾತಾಡ್ತಿಲ್ಲ ಅಂತೀವ್ರು. ಇಂಥವು ಇದು ಏನದು ತೋರಿಸ್ತದೆ ಅಂದ್ರೆ, ಏನೇ ಆದರೂ ಆ ಮೋಹ ಹೋಗೋದು ಕಠಿಣ. ಅದಕ್ಕಲ್ಲೇ ಈ ಒಂದು ಪುರಾಣದೊಳಗೆ ಆದಿ ಮಧ್ಯ ಅಂತ
ಆದಿ ಅಂದರೆ ಪ್ರಾರಂಭ, ಮಧ್ಯ ಮತ್ತು ನಡುವಿನ ಅಂತ ಕೊನೆ ಎಲ್ಲ ಏನೇನಪ್ಪ ವೈರಾಗ್ಯ ಉತ್ಪನ್ನ ಮಾಡುವಂಥ ಕಥೆಗಳು ಭಾಳಷ್ಟು ಅದಾವ. ಜೀವನದೊಳಗೆ ಏನು ನಡಿಬೇಕಪ್ಪ ಮನುಷ್ಯನಿಗಂದ್ರೆ ವೈರಾಗ್ಯಮೇವ ಭಯಂ. ಭರ್ತೃ ಹೇಳ್ತಾನ ಎಲ್ಲವೂ ಭಯದಿಂದ ಕುಡ್ಯಾವ. ಭೋಗೆ ರೋಗ ಭಯಂ ಕುಲೆ ಚ್ಯುತಿ ಭಯಂ, ಎಲ್ಲವೂ ಭಯ. ಸರ್ವಂ ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಭಯಂ. ಎಲ್ಲವೂ ದೈ. ನಂದು ದುಡ್ಡು ಭಾಳ ಇತ್ತಪ್ಪ, ಎಲ್ಲೇ ಹಿಡ್ಕೊಂಡು ಹೋಗ್ತಾರೋ ಏನೋ, ದುಡ್ಡು ನಾನು ತೊಗೊಂಡು ಹೋಗ್ತಾರೇನೋ, ಎಲ್ಲಿ ಕಾಡ್ರು ಬಂದು ತೊಗೊಂಡು ಹೋಗ್ತಾರೋ ಏನೋ, ಎಲ್ಲಿ ಸರ್ಕಾರ ಕಣ್ಣು ಹಿಡ್ತೈತೋ ಏನೋ, ಈ ಭಯ ಇರ್ತೈತಿಲ್ಲ. ಈ ಭಯ ಎಲ್ಲರೂ ಭಯನೇ. ಗೌರವಪ್ಪ ಎಲ್ಲೊಂದು ಯಾರ ಮರ್ಯಾದೆ ಕಳೀತಾರೋ ಏನೋ, ಹಿಂಗೆ ಇವೆಲ್ಲವೂ ಭಯದಿಂದ ಕುಡಿತಾವ. ಇಲ್ಲವೂ ತಂಗಿ ಭಯದಿಂದ ಕುಡಿತಾವ. ವೈರಾಗ್ಯ ಇತ್ತಂದ್ರೆ ಅನ್ಕೊಳ್ಳಿ ಬಿಡ, ಅವೇನ ಅನ್ಲಿ ಬಿಡು. ಇಲ್ಲ ಅಯ್ಯೋ ನಾನು ಮರ್ಯಾದೆ ಹೊತ್ತು ನಾನು ಹಿಂಗಂದ ಗುರ್ರು ನಾವೊಂದು ಪ್ರಶ್ನೆ ಮತ್ತೊಂದು ಹೇಳೋ. ಹಂಗೆ ವೈರಾಗ್ಯಮೇವ ಭಯಂ. ವೈರಾಗ್ಯ ಅದು. ಈ ವೈರಾಗ್ಯವನ್ನು ಅಲ್ಲಲ್ಲೇ ಭಾಗವತ ಅಲ್ಲಲ್ಲೇ ಹೇಳ. ನಚಿಕೇತನೇ ಅಂತ ವೈರಾಗ್ಯ. ನಚಿಕೇತ ಯಮಧರ್ಮರಾಜನ ಕಡೆ ಹೋದ. ಯಮಧರ್ಮ ಹೇಳ್ತಾನೆ ನಿನಗೇನು ಬೇಕು ತಗೋ, ಆಯುಷ್ಯ ಕೊಡ್ತೇನೆ ತಗೋ, ವೈಭವ ಕೊಡ್ತೇನೆ ತಗೋ, ಅಷ್ಟಮ ಸಿದ್ಧಿಗಳಂತ ಕೊಡ್ತೇನೆ ತಗೋ. ಹ್ಞೂ ಅಂದೆನವ. ವೈರಾಗ್ಯ ಇದನ್ನು ತೋರಿಸ್ತದೆ. ಹಂಗೆ ಸಿದ್ಧಾರ್ಥ ಕಚ್ಚಿಯೊಳಗೆ ಕಬೀರದಾಸರು ಬಂದ್ರಪ್ಪ. ಅವ್ರ ಜ್ಞಾನ ಯಾರು ನೀನು ಅಂತ ಅದನ್ನು ತಿಳ್ಕೊಳಕ್ಕೆ ಬಂದೇನು ಮಾರಾಯ ಅಂತ ನಾವು ಅದನ್ನು ತೊಗೊಂಡು ಏನು ಮಾಡ್ತೀವಿ? ಕಠಿಣದ ಅದು. ಏನು ಬೇಕಪ್ಪ ನಿನಗೆ? ಅಲ್ಲಿ ಯೋಗಿ ಅದನ್ನು ನೋಡೋಕೆ ನಿನಗೇನು ಮಾಡ್ತೀಯ ತೊಗೊಂಡು ಕಠಿಣದ. ಸುಮ್ಮನೆ ನಿನಗೆ ಆಯುಷ್ ಕೊಡ್ತೀನಿ, ವೈಭವ ಕೊಡ್ತೀನಿ, ಅಣಿಮಾ ಸಿದ್ಧಿ ಕೊಡ್ತೀನಿ, ಏನು ಮಾಡೋದು ತೊಗೊಳೋದು ನಾವು. ಅದು ನಿಜವಾದ ವೈರಾಗ್ಯ. ಅದು ಬರೋ ತನಕ, ವೈರಾಗ್ಯ ಬರೋ ತನಕ ನಿನಗೆ ಆಧ್ಯಾತ್ಮ ಪ್ರವೇಶ ಮಾಡೋ ನಿನಗೆ ಪ್ರವೇಶನೇ ಇಲ್ಲ, ಪರ್ಮಿಷನೇ ಇಲ್ಲ ನಿನಗೆ. ಯಾಕೆ ಬೇಡ ಅಂತಾರಂದ್ರೆ ಅದಿಂದ ತಿಳಿಯಂಗಿಲ್ಲ, ಗುರುಶಾಸ್ತ್ರವನ್ನು ನಂಬಿಕೆ ಬರೋಂಗಿಲ್ಲ. ಯಾಕೆ ಅತ್ಲ ಲಕ್ಷ ಇರ್ತೈತೆ, ಏನಾಕೈತೆ ಏನೋ, ಹಾಲು ಇಟ್ಟು ಬಂದು ನೀನು ತೊಗೊಂಡು ಹೋಗ್ತಾವೋ ಏನೋ, ಕೀಲಿ ಹಾಕಿ ಬಂದಿಲ್ಲ ಏನಾಕ ಲಕ್ಷ ಹತ್ರ ಇರ್ತೈತೆ. ಈತ ಲಕ್ಷ ಇರಂಗಿಲ್ಲ. ಟೈಮ್ ಪಾಸ್ ಸಲುವಾಗಲ್ಲ ಶಾಸ್ತ್ರಕ್ಕೆ ಬರೋದು. ಅದು ನಾನು ಒಳ್ಳೆಯದನ್ನು ಹೇಳ್ತದೆ, ನನ್ನ ಹಿತಕ್ಕೆ ಹೇಳ್ತಾರೆ, ನನ್ನ ಜೀವನ ಇದು ಬರಬೇಕು. ಇಲ್ಲದೇ ಇದ್ರೆ ಕೇಳ್ಬಾರ್ದಾನ. ಹಿಂಗೆ ಹೇಳ್ತಾರನು, ಅವ್ರಿಗೇನು ಗೊತ್ತಾಗತ್ತೆ? ಎರಡು ಬರ್ದಾರ ಹಂಗೆಲ್ಲ. ಗ್ರಂಥದ ಬಗ್ಗೆ ವಿಶ್ವಾಸ ಅಂದ್ರೆ ಈ ಗ್ರಂಥ ನನ್ನ ಕಲ್ಯಾಣ ಸಲುವಾಗಿನದು ಹೇಳೋವಂಥವ್ರು ನನ್ನ ಕಲ್ಯಾಣ, ಅವ್ರಿಗೇನು ಬೇರೆ ಬೇಕಾಗಿಲ್ಲ. ಹಂಗೆ ಈ ವೈರಾಗ್ಯ ಉತ್ಪನ್ನ ಮಾಡೋಂಥ ಕಥೆಗಳದಪ್ಪ. ಈ ಮಹಾಪುರಾಣ ಏನು ಹರಿ ಕಥೆಗಳು ಅವೆಲ್ಲವೂ ಅಮೃತ ಸ್ವರೂಪ. ಅಂದರೆ ಇವತ್ತು ಬಂದು ನಾಳೆ ನಾಶ ಆಗೋಲ್ಲ. ಅಮೃತ ಅಂದರೆ ನಾಶವಾಗದೇ. ಆ ಎಲ್ಲರ ಸೇವನೆ ಮಾಡೋದು ಅರ್ಥಾತ್ ಅವನ್ನು ತಿಳ್ಕೊಳ್ಳೋದ್ರಿಂದ ಸತ್ಪುರುಷೇಂ ದೇವತೆಗಳ ಭಾಳ ದೊಡ್ಡ ಆನಂದ ಸಿಗ್ತದೆ. ಎಲ್ಲ ದೊಡ್ಡ ಆನಂದ ಯಾವಂದ್ರೆ ಆ ಕಳೆಗಳ ಕಥೆಯನ್ನು ಕೇಳೋದ್ರಿಂದ, ಬರೀ ಕೇಳೋದ್ರಿಂದ ಅಲ್ಲ, ಒಳಗಿಳಿಸ್ಕೊಳ್ಳೋದ್ರಿಂದ. ಗುಲಾಬ್ ಜಾಮೂನ್ ಒಳಗೆ ತಿನ್ನೋದಲ್ಲ, ಅದು ಪಚನ ಆಗ್ಬೇಕು. ಇಲ್ಲಿಕ್ರೆ ಇಲ್ಲ ಹೊರಗರ ಹೋಗ್ತೈತೆ, ಒಳಗೆ ಏನ್ರಿ ಕರ್ಗವಲ್ದು, ಅದು ಉಪಯೋಗಿಲ್ಲ. ತಿನ್ನಬೇಕು, ಕರಿಸ್ಕೊಳ್ಳೋಂಥ ಸಾಮರ್ಥ್ಯ ಬೇಕು ಅದಕ್ಕೆ. ಆ ಕರಿಸ್ಕೊಳ್ಳೋ ಸಾಮರ್ಥ್ಯ ಇದ್ದಾಗ ಅದು ಚಲೋ ಆಕತ್ತೆ. ಯಾರು ಬಂದರು ಸುಮ್ಮನೆ ಕೊಂಡಿರ್ಬೇಕಪ್ಪ, ಇಲ್ಲೇ ಗದ್ದಲ ಮಾಡಬಾರ್ದ, ಸುಮ್ಮನೆ ಕೊಂಡು ದೇವ್ರು ಕುಂತಂಗೆ ಕೊಂಡಿರ್ಬೇಕು. ಈ ರೀತಿಯಾಗಿ ಇದೇ ನನಗೆ ಹೇಳ್ತಾ ಇದೆ. ನನ್ನ ಕಲ್ಯಾಣಕ್ಕನ ಹೇಳ್ತಾ ಇದ್ದಾರೆ. ಈ ಭಾಗವತ ಕೇಳು ಹೊತ್ತಿನೊಳಗೆ ನನ್ನ ಕಲ್ಯಾಣಕ್ಕಾಗ್ತಾ ಹೇಳ್ತಾ ಇದ್ದಾರೆ ಅನ್ನೋ ಭಾವ ಜಾಗೃತ ಆದರೆ ಅದನ್ನು ಒಳಗೆ ಇಳಿಸುವಂತ ಹೋದಾಗ ಅವಾಗ ಆನಂದ ಬರುತ್ತೆ. ಅದೇ ಕೇಳಿದರೆ ಏನು ಮಜಾ ಇಲ್ಲ. ಹಂಗೆ ಎಲ್ಲವೂ ಅಮೃತ ಸ್ವರೂಪದ. ಅಂದರೆ ಇವತ್ತು ಮುಗಿದು ನಾಳೆ ಮುಗಿದಪ್ಪ, ಓದಿದಲ್ಲ ಮುಗೀತು. ಅನೇಕ ಪುಸ್ತಕ ಅದಪ್ಪ, ಓದ್ತೀರಿ ರದ್ದಿ ಅವ್ನು ಕೊಟ್ಬಿಡ್ತೀರಿ. ಹಂಗೈತೇನೆ ಇದು ಇಲ್ಲ. ತಲೆ ಮೇಲೆ ಹೊತ್ಕೊಂಡು ಕುಣಿದಾಡಿ ಸೇವನ, ಇದರ ಸೇವನ ಅರ್ಥಾತ್ ತಿಳ್ಕೊಳ್ಳೋದ್ರಿಂದ, ಇದನ್ನ ಒಳಗೆ ಇಳ್ಕೊಳ್ಳೋದ್ರಿಂದ ಸತ್ಪುರುಷೇವನ್ ದೇವತೆಗಳಿಗೆ ಭಾಳ ದೊಡ್ಡ ಆನಂದ ಆಗ್ತದಪ್ಪ. ಅವ್ರಿಗೆ ನಿಮಗೂ ಆನಂದ. ಅದಕ್ಕೆ ಹೇಳ್ತಾರೆ ಇದು ಏನದಪ್ಪ ಅಂದ್ರೆ ಎಲ್ಲ ಉಪನಿಷತ್ತಿನ ಸಾರವೇ ಆಯಿತು. ಎಲ್ಲ ಉಪನಿಷತ್ತಿನೊಳಗೆ ಮುಖ್ಯ ಭಾಗ ಇದೇನಿದೆ. ಅಷ್ಟು ಉಪನಿಷತ್ತು ಓದೋಕ್ಕಾಗತ್ತೆ ನಮ್ಗೆ? ಹಾಗೆ ವೇದಗಳಿನ ಲಕ್ಷಾನ್ಗಟ್ಟಲೆ ಶ್ಲೋಕ ಓದೋಕ್ಕಾಗತ್ತೆ. ಅದ್ರ ಸಾರ ಉಪನಿಷತ್ತು ಓದೋಕ್ಕಾಗಿಲ್ಲ. ಅದ್ರಾಗಿನ ಮುಖ್ಯ ಮಾತೇನಪ್ಪ, ಒಬ್ಬ ಆರೋಗ್ಯ ಸಲುವಾಗಿ 1000 ಗಟ್ಟಲೆ ಪುಸ್ತಕ ಬರ್ದಂತ ಅವ ರಾಜಕ್ಕೆ ಏನು ರೀ ಇಷ್ಟೆಲ್ಲ ಓದೋಕ್ಕಾಗೋದಿಲ್ಲ ಬಿಡು ನನಗೆ.
ಒಂದು ಸ್ವಲ್ಪ ಮಾಡಪ್ಪ, ಮತ್ತು 10 ಪುಟ ಮಾಡಿದಂತೆ 5 ಪುಟ ಮಾಡಿದಂತೆ. ಒಂದೇ ಮಾತನಾಗ ಹೇಳಪ್ಪ ಅನ್ನಂತವ ಕಡಿಗೆ. ಒಂದು ಮಾತನಾಗ ಹೇಳ್ಬಿಡು, ಆರೋಗ್ಯ ಚಲೋ ಇರ್ಬೇಕಾರೆ ಏನು ಮಾಡ್ಬೇಕಂತ, ಹಸಿವೆ ಆದಮೇಲೆ ಉಣ್ಣು, ಹಸಿವಾದ ಮೇಲೆ ಉಣ್ಣು, ಹಸಿವೆ ಆದಮೇಲೆ ಹಂಗೆ ಇರಬೇಡ, ಹಸಿವಾದ್ಮೇಲೆ ಉಣ್ಣು. ಅಲ್ಲಿ ತನಕ ಹಂಗೆ ಇಟ್ಟಿಟ್ಕ ತಿನ್ಕೊಂತಾನೆ ಇರಬೇಡ ಕುರಿ ಮೇದಾಗ. ಹಸಿವೆ ಆಗೋ ತನಕ ಉಣ್ಬೇಡ, ಹಸಿವೆ ಆತನ. ಅದಕ್ಕೆ ಹಿತ ಬುಕ್ ಮಿತ ಬುಕ್ ಋತ ಬುಕ್ ಅದು. ಹಿತವಾದದ್ದನ್ನು ಮಿತಿಯಿಂದ, ಹಿತವಾದಪ್ಪ ತುಪ್ಪ ಚಲೋಪ್ಪ. ಈಗ ಸಿಕ್ಕತ್ತು ಇವ್ರ ಮನ್ಯಾಗ ಭಾಳ ಚಲೋ ರೀ, ಇವ್ರ ಮನ್ಯಾಗ ಹಿಂಗೆ ಭಾಳ ಐತ್ರಿ ಹೊಡೆದ್ರೆ ಆಸೆ ಇರ್ತೈತೆ. ತುಪ್ಪ ಭಾಳ ಚಲೋ ಐತೆ ನೋಡ್ರಿ, ಹಾಕ್ಕೊಡ್ರಿ ಗಿಡಗೆ ಅಂತ ನಡೆಯ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಇರ್ತೈತೆ. ಹಂಗೆ ಆ ರೀತಿಯಾಗಿ ಇರೋದರಿಂದ ಲಾಭ ಆಕತ್ತಪ್ಪ. ಆಯಾ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಇರ್ತದೆ. ಅದಕ್ಕೆ ಅದು ಸಾರ ಬ್ರಹ್ಮ ಎಲ್ಲ ಪುರಾಣಗಳ ವೇದಗಳ ಉಪನಿಷತ್ತುಗಳ ಸಾರ. ಆತ್ಮನ ಏಕತ್ವ ಅದ್ವಿತೀಯ ಸದ್ವಸ್ತು ಯಾವುದಪ್ಪ, ಒಳಗಿನ ಪರಮಾತ್ಮ ತತ್ವ ಅದೇ. ಹೆಂಗದ ಅದೇ ಒಂದದು. ಅದೇ ಭಾಗವತದ ಪ್ರತಿಭಾ, ಅದನ್ನೇ ಹೇಳಪ್ಪ ಭಾಗವತದೊಳಗೆ. ಇದ್ರ ನಿರ್ಮಾಣ ಪ್ರಯೋಜನ ಒಂದು ಮಾತ್ರ, ಕೈವಲ್ಯ ಮುಕ್ತಿ. ಎದಕ್ಕೆ ಹೇಳಾರಪ್ಪ ಇದನ್ನ? ಮುಕ್ತಿ ಪಡಿಬೇಕಾಗೈತಿ. ಇಲ್ಲಿರೋದಲ್ಲ, ಸ್ವರ್ಗಾದಿಗಳಿಗೂ ಹೋಗೋದಲ್ಲ. ಇವತ್ತು ಮುಂಜೆ ಸ್ವರ್ಗಾದಿಗಳು ಹೋಗೋದು ಅಲ್ಲ, ಸ್ವರ್ಗಾದಿಗಳು ಮತ್ತೆ ಇಲ್ಲಿ ಬರಬೇಕಲ್ಲ, ಇಲ್ಲಿ ಇಲ್ಲಿಂದ ಮತ್ತೆ ಸ್ವರ್ಗ ಮತ್ತೆ ಇಲ್ವಾ, ಇಲ್ಲಿ ಓಡಾಡ್ಕೊಂತ ಕೊಂಡ್ರ ಹೋಗೋದು ಬರೋದಲ್ಲ, ಹೋಗೋದು ಬರೋದನ್ನು ಬಂದ್ ಮಾಡೋ ಸಲ ಈಶಾ. ಹೋಗೋದು ಬರೋದು ಏನು ಮಾಡ್ಬೇಕ? ಅದೇ ನಮ್ಮ ಮನೆ, ಅಲ್ಲಿರುವುದು ಸುಮ್ಮನೆ 2 ದಿವಸ ಇದ್ದು ಅದ್ರ ಚಿಂತನೆ ಮಾಡ. ಯಾವುದು ನಮ್ಮ ಮನೆ ಯಾವುದಪ್ಪ, ಅದಕ್ಕೆ ಹೋಗೋ ದಾರಿ ಹೆಂಗಪ್ಪ, ಮರ್ತು ಬಿಟ್ಟಿನಿ. ಈಗ ಅದನ್ನ ಮರ್ತು ಬಿಟ್ಟು ಅದನ್ನ ನೆನಪು ಮಾಡಿಕೊಡ್ತೈತಿ ಶಾಸ್ತ್ರ. ಅದನ್ನ ನೆನಪು ಮಾಡಿ ಕೈವಲ್ಯ ಮೋಕ್ಷ. ಭಾಗವತ ಆಕಾರ ಇದು ಶಬ್ದ, ಅವ್ರ ಶಬ್ದ ಭಾಗವತ ಶಬ್ದಗಳಾದರೆ ಸೂತನು ಭಾಗವತ್ ಪುರಾಣದ ಶ್ರೇಷ್ಠತೆ ಪ್ರತಿಪಾದನೆ ಮಾಡ್ತಾ ಹೇಳ್ತಾರೆ. ಸಂತರ ಸಮುದಾಯ ಎಲ್ಲಿ ತನಕ ಬೇರೆ ಪುರಾಣ ಆಗ್ತದೆ ಅಲ್ಲಿ ತನಕ ಸಾಕ್ಷಾತ್ ಮಹಾಭಾಗವತದ ದರ್ಶನ ಆಗಿ ಬೇರೆ ಬೇರೆ ಹಾಕಿದ್ರೆ ಇದು ಇದ್ದಿದ್ದಿಲ್ಲ. ಭಾಗವತ ದರ್ಶನ ಸಿಕ್ತಪ್ಪ, ಅಲ್ಲಿ ತನಕ ಸಿಕ್ಕಿದ್ದಿಲ್ಲ. ಭಾಗವತ ಯಾರಿಗೆ ಸಿಕ್ಕಿದ್ದಿಲ್ಲ ಅದು ಅದೋದಿದೋದೆಲ್ಲ ಮಾಡಿ ಭಾಗವತ ಸಿಕ್ಕ ಮೇಲೆ ಸಂತ ಪುರುಷರು ತಿಳ್ಕೊಂಡ್ರು ಏನು, ಭಾಗವತ ಶ್ವೇತರ ಸಮಸ್ತ ಪುರಾಣ ಅಪೇಕ್ಷೆ ಅದಕ್ಕಿಂತ ಶ್ರೇಷ್ಠ ಇದು ತಿಳ್ಕೊ. ಇದು ಇಲ್ಲಿ ತನಕ ಸಿಕ್ಕಿದ್ದಿಲ್ಲ. ಯಾವಾಗ ಸಿಕ್ತೋ ಇನ್ನು ಇದನ್ನು ನೋಡೋಣಪ್ಪ ನಾವು ಅಂತಾನಿಲ್ಲ. ಹಂಗೆ ಇದು ಚಲೋಪ್ಪ ಅಂತ. ಇಂಥ ಪುರಾಣ ಇದರ ಮನನ ಚಿಂತನ ಮನುಷ್ಯ ಮಾನವ ಜೀವನದ ಚರಮೋದ್ದೇಶ, ಮುಖ್ಯ ಉದ್ದೇಶ ಮುಕ್ತಿ ಅನ್ನುವಂಥ ಪುರುಷ ಪ್ರಾಪ್ತ ಮಾಡಿಕೊಡ್ತೈತಿ. ಇದೇನು ಮಾಡಬೇಕು? ಶ್ರವಣ ಮಾಡೋದು, ನಿಂದಿರುವಂಗಿಲ್ಲ. ಹೌದಪ್ಪ, ಏನು ಹೇಳಿದ್ರು ನಮಗೆ ದೊಡ್ಡ ಹಾನಿ ಆಗೋದೇ ಅದು. ಗೋಪನಕೊಪ್ಪ ಸಿದ್ದೇಶ್ವರ ಸ್ವಾಮಿಗಳಿಗೆ ಕೇಳಿದ್ರು, ಏನು ರೀ ಇಷ್ಟು ದಿವಸ ಶಾಸ್ತ್ರ ಕೇಳಕತ್ತಿ, ಏನು ನಮ್ಗೆ ಉಳಿಯೋವದು ಬಿಡ್ರಿ. ಅದಕ್ಕೆ ಅವ್ರು ಹೇಳಿದ್ರು ಅಂತ ನೋಡ್ರಪ್ಪ, ಶ್ರವಣ ಶಾಸ್ತ್ರದ್ದು, ಮನನ ಸಂಸಾರದ ಚಿಂತಿದ್ರೆ ಇದಾಗಿ ಅದನ್ನು ಮಾಡ್ತಾ ಇರ್ಬೇಕು. ಸಂಸಾರ ಮಾಡಬೇಕು, ಮಾಡೋ ಹೊತ್ನಾಗೂ ಅಲ್ಲಿರಬೇಕು. ಹಂಗೆ ಅದನ್ನು ಮಾಡೋ ಸಾಧ್ಯ. ಅದಕ್ಕೆ ಮನಸ್ಸು ಸದಾ ಅದು ಸಲ ಅತ್ಯಂತ ಮುಕ್ತ ಓಡಾಡೋದ್ರಿಂದ ಸ್ವರ್ಗಕರ ಹೋಗು, ನರಕಕರ ಹೋಗು, ಅಲ್ಲಿ ಹೋಗಿ ಇಲ್ಲಿ ಬಾ ತಪ್ಪಿಡ್ತಾರೆ. ಹುಟ್ಟು ಸಾವು ತಪ್ಪೋದು, ತಿರುಗಾಡೋದು ತಪ್ಪೋದು ಅಂದ್ರೆ ಅಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಅಲ್ಲ. ಹುಟ್ಟು ಮಾಡ್ತಾನೆ ಮನುಷ್ಯ. ಅಲ್ಲಿ ಕರೆದಾರೆ ಅಲ್ಲಿ, ಅಲ್ಲಿ ನೆನ್ಸಾಕತ್ತಾರೆ ಅಲ್ಲಿ ಇದ ಲಕ್ಷ್ಯ ಆಗಿದೆ. ಯಾವಾಗ ಹೋದೇನೋ ಅಲ್ಲಿಗೆ ಶಾಸ್ತ್ರಕ್ಕೆ ಲಕ್ಷ್ಯ ಇಲ್ಲ. ಅವ್ರು ಕರೆದಾರನೋ ಅವ್ರು ಕರಿತಾರೋ ಇಲ್ಲೋ ಈ ಥರ ಅಂದ್ರೆ ಅಷ್ಟೇ. ಯಾಕಪ್ಪ, ಭಾಗವತ್ ಮಹಾಪುರಾಣದ ಸಮಸ್ತ ಶಾಸ್ತ್ರಗಳ ಸಾರ. ಅಲ್ಲಿ ಮೇಲೆ ಉಪನಿಷತ್ತು ಅಷ್ಟೇ ಎಲ್ಲ ಶಾಸ್ತ್ರ ಮುಖ್ಯವಾದಂಥ ಸಾರ ಅಂದರೆ ಅವೆಲ್ಲದರೊಳಗೆ ಮುಖ್ಯ ಭಾಗ. ಮುಖ್ಯ ಸಾಧನ ಸ್ಪಷ್ಟ ರೂಪದಿಂದ ಭಕ್ತಿ ಜ್ಞಾನ ವೈರಾಗ್ಯ ಎಷ್ಟು ವಿಶದವಾಗಿ ವರ್ಣನೆ ಮಾಡಿದೋ ಅಷ್ಟು ವಿಷದ ವರ್ಣನ ಬೇರೆ ಯಾವ ಪುರಾಣವೂ ಇಲ್ಲ. ಈ 3 ಸಂಗತಿ ಭಕ್ತಿ ಜ್ಞಾನ ವೈರಾಗ್ಯ ಮನುಷ್ಯನ ಈ 3 ಬೇಕು. ಭಕ್ತಿ ಇಲ್ಲದ ಜ್ಞಾನ ಆದ್ರೆ ನಂಗಿಲ್ಲ. ಜ್ಞಾನಕ್ಕೆ ಭಕ್ತಿ ಬೇಕು, ಭಕ್ತಿಗೆ ಜ್ಞಾನ ಬೇಕು. ಜ್ಞಾನ ಇಲ್ಲದ ಭಕ್ತಿ ಯಾಕೆ ಮಾಡ್ತೇನಪ್ಪ ಈ ಭಕ್ತಿನ ಅನ್ನೋದು ಬೇಕು, ಆ ಜ್ಞಾನ ಬೇಕು. ಮತ್ತು ಇವೆಲ್ಲವಕ್ಕೂ ವೈರಾಗ್ಯ ಬೇಕು. ವೈರಾಗ್ಯದ್ರ ಅರ್ಥ ಮನೆ ಬಿಟ್ಟೆಲ್ಲರ ಅಡವ್ಯಾಗ ಹೋಗು ಮಠದಾಗ ಬಂದು ಕುಂಡ್ರು ಅಲ್ಲ. ಮಠದಾಗ ಬಂದು ಕುಂತು ಅದ ಚಿಂತೆ ಮಾಡಿದ್ರೆ ಮಠ ಏನು ಮಾಡ್ತು?
ಮನ್ಯಾಗೆ ಇರು, ಇದ್ರ ಚಿಂತನೆ ಮಾಡು. ಇಲ್ಲಿದ್ದಾದ್ರೆ ಚಿಂತನೆ ಮಾಡೋಕ್ಕಿಂತ ಅಲ್ಲೇ ಇದ್ದಿದ್ರೆ ಚಿಂತನೆ ಮಾಡು. ನೀ ಚಿಂತನೆ ಹೆಂಗೆ ಮಾಡ್ತೀಯೋ ಹಂಗಾದ್ರೆ ಫಲ ಆಯ್ತು. ಅದರದ್ದೇ ಚಿಂತನೆ ಒಳಗೆ ಫಲ. ಒಂದು ಮಜಾ ಸೇರಿಸಿ ಒಂದು ಘಟನೆ ಹೇಳಿ. ಇಬ್ಬರು ಗೆಳೆಯರು ಕೂಡ್ಕೊಂಡು ಒಂದು ದೇವಸ್ಥಾನ ಕಾರ್ಯಕ್ರಮಕ್ಕೆ ಹೊಂಟ್ರಂತ ದಾರ್ಯಾಗ ಸಂಜೆ ಆಯ್ತು. ಉಳ್ಕೊಂಡ್ಮೇಲೆ ಒಬ್ಬ ಅಂದ, ನಡೆಯೋ ಅದೆಷ್ಟು ಕತ್ಲಾಗತಿ, ಕಾರ್ಯಕ್ರಮ ಐತಿ, ಭಜನೆ ಎದಿರ್ತೈತಿ, ಹೂವು ನಡಿ ಅಂತಂದ. ಇನ್ನೊಬ್ಬಗೇನಾಯ್ತು, ಅಲ್ಲಿ ವೈಶ್ಯಾನ ಮನೆಗೆ ಹೋದ. ಅಲ್ಲಿ ಮನೆ ಐತೆ, ಇಲ್ಲಿ ಉಳಿದ್ರ ಅಲ್ಲಿ ಉಳ್ಕೊಂಡ. ಹೋದ ವೈಶ್ಯಾನ ಮನೆ. ಅಲ್ಲಿ ಮಠಕ್ಕೆ ಹೋದ್ನಲ್ಲ ಅವ ಏನು ವಿಚಾರ ಮಾಡೋಕೆ ಆಗ್ತತನ, ಅಲ್ಲ ಇವನ ಸುಳ್ಳ ಬಂದಲ್ಲಿ ಏನು ಶಿವ ಮೊದಲ ಅವ ಎಷ್ಟು ಮಜಾ ಮಾಡ್ಕೋತಿದ್ದ ಅವನ ಚಿಂತೆ. ಯಾರ್ದು? ಮಠಕ್ಕೆ ಹೋದವ ಇದ್ರ ಚಿಂತೆ ಮಾಡಕತ್ತಾನ. ಮಸ್ತ್ ಅದ, ಮಜಾ ಮಾಡ್ತಿದ್ದಲ್ಲ, ಅವ್ರು ಏನಂತಿದ್ದರು, ಏನು ಮಾತುಕತೆ ಮಾಡ, ಇದ್ರ ಚಿಂತೆ. ಆಮೇಲೆ ಇವ ಅಲ್ಲ ಇವನ ಸುಳ್ಳ ಬನ್ನಲ್ಲಿ ಇಲ್ಲಿ ಅವ ಹೋದವ ಭಾಳ ಪುಣ್ಯವಂತ, ನಾಮಸ್ಮರಣೆ ಮಾಡ್ತಿದ್ದಾನಲ್ಲ, ಶಾಸ್ತ್ರ ನಡೆದಿತ್ತಲ್ಲ, ಅದ್ರ ಚಿಂತೆ. ಚಿಂತನ ಯಾಕೆ ಮತ್ತೊಂದು ಹೇಳತ್ತಾರ, ಆ ಚಿಂತನ ಭಾಳ ಮತ್ತು ಇಲ್ಲಿ ಇಟ್ಕೊಂಡು ಅದ್ರ ಚಿಂತನ, ಆ ಭಗವಂತ ಚಿಂತನೆ ಮಾಡ್ದ. ಆತು ಮಾಡಿದರೆ ಬೆಳಗಾತು ಆತು. ಆಮೇಲೆ ಇದಕ್ಕೆ ಮೇಲೆ ಇಬ್ಬರು ಕೂಡ ಸತ್ರಪ್ಪ. ಆ ಮಠದಾಗ ಇದನ್ನ ಹೋಗಿದ್ನವ, ಅವಾಗ ಯಮದೂತರು ಬಂದ್ರಂತ. ಇವನು ಶಿವನ ದೂತರು ಬಂದ. ಅವಂದ ಏನ್ರಿ ನಾ ಮಠದಾಗ ಅದೇನು ಮತ್ತೆ ಮಠದಾಗ ಅದಿ ಚಿಂತನೆ ಎದರದು ಮಾಡಿ ಈ ಕಡೆ ವಿಷಯ. ಅವನು ಅಲ್ಲಿದ್ರು ಎದ್ರ ಚಿಂತನೆ ಮಾಡ್ದ ಭಾಳ ಮಾಡ್ದ. ಅಂದ್ರೆ ಚಿಂತನ ಅದ್ರದ್ದೇ. ಯಾಕೆ ಇದನ್ನು ಹೇಳ್ತಾರಂದ್ರೆ, ನೀ ಯಾವುದ್ರ ಚಿಂತನೆ ಮಾಡಿ ಅದ್ರ ಕಡೆನೇ ಓಡ್ತಿ, ಅದೆಲ್ಲ ಕೊಡ್ತೈತಿ, ಅದನ್ನೇ ಮಾಡಿ ಅದ್ರ ಚಿಂತನೆ ಇದು ಮಾಡ್ತಿ. ಹಂಗೆ ಆ ಮನನ ಅನ್ನುವಂಥದ್ದು ಭಾಳ ಮಹತ್ವದ್ದದಪ್ಪ. ಅದ್ರ ವಿಸ್ತಾರವಂಥ ವರ್ಣನ ಭಾಗವತೊಳಗೆ ಬರ್ದ. ಅದಕ್ಕೆ ಈ ಪುರಾಣದ ಶ್ರೇಷ್ಠತಾ ಪ್ರಖ್ಯಾತದಪ್ಪ. ಸೂತ ಪುರಾಣದ ಶಬ್ದೊಳಗೆ ಹೇಳೋದಾದರೆ, ವೇದಾರ್ಥೋ ನಿರ್ಣಯ ಮಾಡುವಂಥ ಶಾಸ್ತ್ರ. ವೇದಾಂತ ಶಬ್ದದಿಂದ ವೇದಾಂತ ಕೊನೆಗೆ ಹೇಳ್ತಾರೆ. ಈ ಭಾಗವತ ಗ್ರಂಥ ಆ ಸಮಸ್ತ ವೇದಾಂತಗಳ ಸಾರ ಸರ್ವಸ್ವವಾಗಿ ಹಿಂಡಿತದ ರಸ. ಸಾರಪ್ಪ ರಸ, ಅದು ಹಿಂಡಿತದ. ಯಾವ ಸಾಧಕ ಭಗವತ್ ರಸವನ್ನು ಕುಡಿದು ತೃಪ್ತಾಗ್ತಾನೋ, ಈ ಇದೊಂದು ರಸ ಅಲ್ಲ, ಇದು ತುಡಿದು ತೃಪ್ತ, ವಾ ಮಸ್ತ್ ಆಗ್ತಾವ, ಏನು ಹೇಳಿದ್ರಪ್ಪ ನನ್ನ ಜೀವನದಲ್ಲಿ ಇಳಿಸ್ಕೋಬೇಕಪ್ಪ ಅನ್ನೋ ತೃಪ್ತಾಗಿ ಅದರ ಅನ್ಯ ಯಾವುದೇ ಶಾಸ್ತ್ರದ ಪ್ರೇಮಿ ಇದು ಕೇಳಿದ ಮೇಲೆ ಮುಗೀತು. ಮಜಾ ಏನಾಕತ್ತಂದ್ರೆ, ಒಮ್ಮೆ ಚಲೋ ರಸ ಕುಡ್ದ ಅಂದ್ರೆ ಸುಮಾರು ಬಾರ್ತಿಗಿರಿ ಇದನ್ನು ತೊಗೊಂಡೆ ನಾವು ಇದನ್ನು ಕುಡಿದ್ವಿ. ಮಜಾ ಹೇಳ್ತೇನೆ ನಿಮಗೆ. ಹರಿದ್ವಾರ ಕಡೆ ಹೋಗಿದ್ವಿ. ಅಲ್ಲಿ ಎಲ್ಲರಿಗೂ ಒಂದು ಇಟ್ಟಿಟ್ಟು ಮಾವಿನಕಾಯಿ ಹಣ್ಣು ಇಟ್ಟಿಟ್ಟ ತೊಳೆದು ಎಲ್ಲರ ಕಡೆ ಇಟ್ಟು, ಅವ್ರು ಸುಲಿಯೋ ಮುನಿಲ್ಲ, ಹೆಚ್ಚೋ ಮುನಿಲ್ಲವನ್ನ ಅವ್ನ ಬಾಯಿಗಿಟ್ರು. ನಾ ಸಂಕಾಶ ಬೇರೆದವ ಕೊಟ್ಟೆ, ಬೇರೆ ಸ್ವಾಮಿಗಳು ಯಾಕೆ ನೀವು ತೋಟ ನಾವು ಹೇಳ್ತೇವೆ. ಯಾಕಪ್ಪ ಇದು ಅಂದರೆ ಅಂಥ ಒಂದು ಇಲ್ಲಿ ನಮ್ಮ ಮಾವಿನ ತಿಂದು ಹೋದ್ರೆ ಅವು ಬೇಡ ಅನ್ನಿಸ್ತತಿ. ಚಲೋ ಶೇಂಗಾ ತಿಂದವಂಗೆ ಕಮಡ ಶೇಂಗಾ ತಂದಿಟ್ರೆ ಬೇಡ್ತೀವಿ ಅಂತ. ಹಂಗೆ ಈ ರಸ ಕುಡ್ದವ್ರಿ, ಯಾವುದು ಭಾಗವತ ರಸವನ್ನು ಕುಡ್ದವ ಬೇಡ್ತೀವಿ. ಸಾಮಾನ್ಯ ನೋಡ್ರಿ, ಈ ರಸ ಯಾವ ಕುಡಿತಾನೋ ಅವನು ಬೇಡ ಅನಿಸ್ತದೆ. ಇಲ್ಲಿ ಮೊದಲಿಂದ ಸಂಜೀವನಿ ಶಾಸನ ಪಾರಮ್ಮ ಕಾಳಮ್ಮ ಎಲ್ಲ ಬರ್ತಿದ್ರು. ಅವರೆಲ್ಲೋ ಹೋಗ್ಯಾರಪ್ಪ ಅವನ ಕಡೆಗೆ. ಕಾಳಮ್ಮ ಹೇಳಿದ್ರೆ ಹೋದ್ರೆ ಆ ಸ್ವಾಮಿ ಮುದುಕಾಯ ಸ್ವಾಮಿ ಟಿ ವಿ ನೋಡ್ಕೊಂತ ಕುಂತಾರ. ಕುಂತಾರ, ಸಂಜೆ ಆಗೈತಿ, ಶಾಸ್ತ್ರ ಏನಾದ್ರು ಮಾಡ್ಬೇಕು. ಅವರು ಯಾವ್ರವರು ಯಾಕೆ ಬಂದಿರಿ ಅದು ಕೇಳಾಗ್ತಾ ಇರಲಿಲ್ಲ. ಬ್ಯಾಸ ಮತ್ತೊಂದು ಕಡೆ ಶಾಸ್ತ್ರ ನಡೆದೈತಿ, ಸರ್ ವಿಷಯ ಹೇಳಿಲ್ಲ, ಅದು ಇದು ಟೀಕಾ ಮಾಡೋ ಟಿಂಗಲ್ ಮಾಡೋ ಬ್ಯಾಡ್ರಪ್ಪ, ನಮ್ಗೆ ವ್ಯಾಸ ಬಂತ್ರಪ್ಪ ಅಂತ ಕೇಳ. ಒಮ್ಮೆ ಈ ರಸ ಎದ್ರದ್ದು ಶಾಸ್ತ್ರದ ರಸದ ಅನುಭವ ಆತು, ಆ ರಸದ ರುಚಿ ಹತ್ತು ಅಂತಂದ್ರೆ ಭಾಳ ಪಿಕ್ಕ ಅನ್ನಿಸ್ತವ, ಏಸಿ ಬರ್ತದೆ ಅದನ್ನು ಕೇಳಾಕ. ಮನುಷ್ಯ ಬಂದಿದ್ದೇವಿಲ್ಲ, ನೀನು ಹಂಚಿಗೆ ಬಂದಿಲ್ಲ. ಭಾಳ ಮಜಾ. ಅಲ್ಲಿ ಹೋಗಿ ನೋಡಿದ್ರೆ ಯಾಕಂದ್ರೆ ಈ ಸ್ವಾಮಿಗಳು ಕೆಮ್ಮಿ ಯಾಕಂದ್ರೆ ಹಾಕ್ಯಾರೋ ಅನ್ನೋ ಒಬ್ಬ ಸ್ವಾಮಿ ನನ್ನ ಸರ್ಕಾರ ಮಾಡಲೇ ಇಲ್ಲ ಅಂತ ಕೇಳ್ತಾನೆ. ಅವ ಮಂದ್ರಪ್ಪ ಅವೇನೋ ಫೋಟೋ ಕರೆಸಿದ್ದಿಲ್ಲ.
ಫೋಟೋಗ್ರಾಫರ್ ಇಲ್ಲ ನಿಮ್ಮ ಮರಾಗ ಏನು ಮಾಡ್ತಿ ಅವ್ರ ಗುರ್ತನ್ನ ಕೇಳ್ತಾನೆ, ಫೋಟೋಗ್ರಾಫರ್ ಇಲ್ಲ ನಿಮ್ಮ ಮರಾಗ, ಹೋಗಿ ಕರ್ಕೊಂಬ ಅವನು. ಆತ ಅವ ಹೋಗಿ ಗುರ್ತೂ ಇದ್ನ ಕರ್ಕೊಂಬ. ನಿಮ್ಮಲ್ಲಿ ವಿಡಿಯೋ ಇಲ್ಲೇನ? ಏನು ಮಾಡ್ತಿ? ಅವ ನನ್ನ ಸತ್ಕಾರ ಮಾಡಲಿಲ್ಲ. ಅದಾರಿಪ್ಪ ಮಾಡ್ತಾನೆ, ನಿಮ್ಮದು ಹೆಸರೈತೆ, ಅವ್ನು ಸ್ವಲ್ಪ ಹತ್ಲ ಹೋಗಿದ್ದ ಮಾಡ್ತಾನೆ ಅಂತ ಅವ ಮಾಡಕ್ಕೆ ಬಂದ. ವಿಡಿಯೋ ತೆಗಿ, ಫೋಟೋ ತೆಗಿಬಾ ನಂದು. ನಾನು ಸಾವಕಾಶ ಕೇಳಿದೆ, ಇದೇ ಫೋಟೋ ತೋರಿಸಿ ಬೇರೆ ಊರಾಗ ನನಗೆ ಅಲ್ಲಿ ಸತ್ಕಾರ ಮಾಡಿ ನೀವು ಮಾಡಿರಿ ಅಂತಾನೆ. ನೀವು ಇದನ್ನು ನೋಡಿದರೆ ಛೀ ಅಂತ ಅನ್ಸಿ ಹೋಗಕ್ಕೆ ಮನ್ಸಾಗ. ಹಂಗೆ ಈ ರಸ ಯಾವುದು ಭಾಗವತ ಗ್ರಂಥದ ಶಾಸ್ತ್ರ ರಸ ಒಮ್ಮೆ ತೃಪ್ತಿಪಟ್ಟ ಬಿಡ ಬೇರೆ ಕೇಳಕ್ಕೆ ಮನ್ಸಾಗ. ಹಂಗೆ ಅದು ಸುಡುಕ್ ಮಾತು ಅದು ಹೇಳ್ತಾರೆ. ಅದು ಹೆಂಗಪ್ಪ ಅರ್ಥಾತ್ ಯಾವ ಥರ ಎಲ್ಲ ನದಿಗಳು ಪತಿತ ಪಾವನಿ ಗಂಗಾ ಶ್ರೇಷ್ಠದೇನೋ ಎಲ್ಲ ತಥಾ ಎಲ್ಲ ದೇವತೆಗಳು ಸದಾ ತನ್ನ ಸ್ವರೂಪದ ಸ್ಥಿತ ಇರುವಂಥ ಭಗವಂತ ಅಚ್ಯುತ ಶ್ರೇಷ್ಠದನು. ಭಗವತ್ ಭಕ್ತರು ಹೆಂಗೆ ನಿರಂತರ ಪರಮಾತ್ಮ ಚಿಂತನೆ ಮಾಡುವಂಥವ್ರು ಶಂಕರ ಶ್ರೇಷ್ಠ, ಅದೇ ಚಿಂತನೆ ಮಾಡ್ತಾ ಇರ್ತಾನೆ. ಆ ಥರ ಎಲ್ಲ ಇದು ಭಾಗವತ ಶ್ರೇಷ್ಠ ಪುರಾಣ ಐತಪ್ಪ. ಅದಕ್ಕೆ ಹೋಲಿಸ್ದ ಹೆಂಗಪ್ಪ ಎಲ್ಲ ನದಿ ಗಂಗಾ ನದಿ ಶ್ರೇಷ್ಠ, ಯಾಕೆ ಪವಿತ್ರ ಮಾಡ್ತಿರ್ತದು. ಎಲ್ಲ ತಮ್ಮ ಸ್ವರೂಪಗಳು ಯಾರಿರ್ತಾರೆ ಅಂತ ಅಚ್ಯುತ ಶ್ರೇಷ್ಠ. ಭಗವದ್ ಭಕ್ತರು ನಿರಂತರ ಪರಮಾತ್ಮನ ಚಿಂತನೆ ಮಾಡ್ತಾರೆ ಶಂಕರ. ಆ ಥರ ಪುರಾಣಗಳು ಯಾವುದು ಶ್ರೇಷ್ಠಪ್ಪ? ಭಾಗವತ. ಅದಕ್ಕೆ ಶುರು ಮಾಡಿದ್ದಿಲ್ಲ ಮೊದಲಿಂದನೇ ಅದರ ಮಹಾತ್ಮೆ ಹಿಡ್ಕೊಂಡು ಶುರು ಮಾಡೋಣ ಅಂತ ಓದ್ಲಿಕ್ಕೆ. ಈಗ ಅರ್ಥಾತ್ ಶೌನಕಾದಿ ಮಹರ್ಷಿಗಳು ಯಾವ ಥರ ಎಲ್ಲ ಕಾಶಿ ಕ್ಷೇತ್ರ ಶ್ರೇಷ್ಠಪ್ಪ ಅಂತ ಹೇಳ್ತಾರೆ. ಯಾಕೆ ಕಾಶಿ ಒಳಗೆ ಸತ್ತವ್ರಿಗೆ ಜೀವ ಮುಕ್ತಿ ಸಿಗ್ತೈತಿ ಅಂತ ಹಾಂ. ಈ ಶಾಸ್ತ್ರ ಸಮಸ್ತ ತಥ್ಯ ಯೋಗ್ಯವಾದಂಥ, ಅದಕ್ಕೆ ಕಾಶಿ ಕ್ಷೇತ್ರ ಸರ್ವೋತ್ತಮ, ಇದಕ್ಕಿಂತ ದೊಡ್ಡದೆ ಬೇರೆ ಕ್ಷೇತ್ರ ಇಲ್ಲ. ಅದೇ ಥರ ಪುರಾಣಗಳ ಸಮೂಹ ತಗೊಂಡ್ರೆ ಭಾಗವತ್ ಪುರಾಣ ಸರ್ವೋತ್ತಮವಾಗಿದೆ. ಭಾಗವತದ ಮಹಿಮಾ ವರ್ಣನ ಮಾಡ್ತಾ ಸೂತ ಪುರಾಣ ಶೌನಕಾದಿ ಮಹರ್ಷಿಗಳು ಅವರು ಹೇಳಿದ್ರು. ಅರ್ಥಾತ್ ಭಾಗವತ್ ಪುರಾಣ ನಿರ್ದೋಷವಾಗಿದೆ, ಯಾವ ದೋಷ ಅಂತ ಇದು ಯಾಕೆ ಹೇಳಿದ್ರಿ ತೆಗೋಂಗನೇ ಇಲ್ಲ. ಈ ಭಾಗವತ್ ಭಕ್ತರಿಗೆ ಅತ್ಯಂತ ಪ್ರಿಯ ಪುರಾಣ. ಈ ಪುರಾಣ ಜೀವನ್ಮುಕ್ತ ಪರಮಹಂಸರ ಸರ್ವಶ್ರೇಷ್ಠ ಅದ್ವಿತೀಯ ಮಾಯಾ ಲೇಷ ರಹಿತ, ಮಾಯನ ಇಲ್ಲಿದ್ರಾಗ ಅರಹಿತವಂತ ಜ್ಞಾನ ಗಾನ ಮಾಡ ಅಂಥ ಜ್ಞಾನ. ಎದ್ರದು ಮಾಯಾರಹಿತ ಜ್ಞಾನ ಹೇಳ, ಮಾಯಾರಹಿತನಿಗೆ ಜಯ ಸಿದ್ದೋಡ್ರ ಮಗ ಮಾಯ ಅಂಥ ಅದಪ್ಪ ಇದು. ಈ ಗ್ರಂಥದ ಎಲ್ಲಕ್ಕಿಂತ ದೊಡ್ಡ ಸ್ಪೆಷಾಲಿಟಿ ವಿಶೇಷ ಏನಪ್ಪ? ನೈಷ್ಕರ್ಮ ಅರ್ಥಾತ್ ಕರ್ಮದ ಅತ್ಯಂತ ನಿವರ್ತಿ ಜ್ಞಾನ ವೈರಾಗ್ಯ ಭಕ್ತಿಯಿಂದ ಕೂಡಿ. ಯಾವ ಪುರುಷ ಇದರ ಶ್ರವಣ ಮನನ ಪಾಠಣ ಇದು ಮಾಡ್ತಾನೋ ಭಗವಂತರ ಭಕ್ತಿ ಪ್ರಾಪ್ತ ಆಗ್ತದೆ, ಅಮುಕ್ತನಾಗ್ತಾನೆ. ಭಗವದ್ಭಕ್ತಿ ನಿರ್ಮಾಣ ಮಾಡೋದ್ರ ಸಲುವಾಗಿ ಹೊಲ ಮನೆಗೆ ಎಮ್ಮೆ ಹಿಂಡ್ವಲ್ದ್ರಿ, ಹಾಂ ಸೊಸಿಗೆ ಮಕ್ಕಳಾಗೋದು ಇದೇನ ಇಲ್ಲ, ಲಕ್ಷ್ಯಲ್ಲಿ ಇರ್ತೈತಿ ಇದಾಗೋದ. ಯಾಕೆ ಯದ್ಭಾಗ್ಯಪ್ತದ್ಭವತ್ಯೇವ ಏನಾಗೋದು ಹಾಗ್ಯಾಕೆ ನೀ ಬಗ್ಸಿದ್ರಾಕತೆ ಬಸ್ತಿತ್ವ ಯಾವ್ದು ಆಗೋದಿಲ್ಲೋ ಆಗೋದೇ ಇಲ್ಲ. ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಪ್ಪ? ಲಕ್ಷ್ಯ ಎಲ್ಲದ ಅಲ್ಲಿ ಇಡು, ಮುಕ್ತನಾಗಬೇಕಾದ್ರೆ ಅದಕ್ಕೆ ಪ್ರಯತ್ನ ಬೇಕು. ಏನು ಪ್ರಯತ್ನ ಬೇಕಾದ್ರೆ ಅದನ್ನೇ ನಿವಾರಣೆ ಮಾಡ್ಕೊಳ್ಳೋದು. ನಿನ್ನ ಸ್ವಂತದ ಮುಕ್ತಿ ನಿಂದ ಅದ, ಪ್ರಯತ್ನ ಏನು ಮಾಡಬೇಕು? ಅದ್ರ ಮುಸುಕಾಗಿ ಆವರಣ ತೆಗಿಬೇಕು. ಯಾಕಪ್ಪ ನೀರು ಅದ ಐತಿ ತಾಳ ಅದ್ರ ಮೇಲೆ ಮಣ್ಣು ಬಿದ್ದು ಅದಕ್ಕೆ ಬೋರ್ ಹೊಡಿದಂದ್ರೆ ಏನು ಆ ಮಣ್ಣು ತೆಗಿ ನೀರು ಹತ್ತೋ ತನಕ. ಹಂಗೆ ಈ ಭಾಗವತ ಗ್ರಂಥ ಭಗವತ್ ತತ್ವ ವಿಷಯ ಜ್ಞಾನವನ್ನೇ ತಿಳಿಸ್ಕೊಂಡು ಇದ್ರ ಸಮಾನ ಯಾವ ಪುರಾಣ ಇಲ್ಲ. ಮೊದಲು ಭಗವಂತ ಇದನ್ನು ಬ್ರಹ್ಮನ ಸಲುವಾಗಿ ಪ್ರಕಾಶ ಬ್ರಹ್ಮಗೆ ಹೇಳ್ದ. ಆಮೇಲೆ ಬ್ರಹ್ಮನ ರೂಪದಿಂದ ಇದಕ್ಕೆ ಉಪದೇಶ ದೇವರ್ಷಿ ನಾರದರಿಗೆ. ಆಮೇಲೆ ನಾರದ ರೂಪದಿಂದ ಭಗವಂತ ಕೃಷ್ಣದ್ವೈಪಾಯ ಉಪದೇಶ. ಕೃಷ್ಣದ್ವೈಪಾಯನ ಅಂದರೆ ವ್ಯಾಸ. ಇದರ ಆದಮೇಲೆ ವ್ಯಾಸ ರೂಪದಿಂದ ಯೋಗಿ ಶುಕದೇವ್ ತನ್ನ ಮಗ ಹೇಳಿ, ಪುನಃ ಶುಕದೇವ ರೂಪದಿಂದ ಆ ಕರುಣಾವಶಾತ್ ಪರೀಕ್ಷಿತಿಗೆ ಹೇಳ್ದ. ನಾವು ಮುಖ್ಯ ಅಂತಿರ್ತೇವೆ ವ್ಯಾಸ ಮತ್ತು ಅವ್ನಿಗೆ ಹೇಳಿದ್ರು ಯಾರಿಗೆ ಅವನ ಮಗ ಪರೀಕ್ಷಿತ ರಾಜನಿಗೆ ಹೇಳ್ದ. ನೋಡಿ ಅದು ಹೇಳ. ಅವಾಗ ಅವ ಯಾಕೆ ಹೇಳಿದಪ್ಪ? ಅವ್ಗೆ ಹಾವು ಕಡಿತೈತಿ ಅಂತೇಳಿ 7 ದಿವಸ ಹಾವು ಕಡಿ ಆತ ಸತ್ತ ಹಾವನ್ನು ಒಬ್ಬ ಮಹರ್ಷಿ ಮೇಲೆ ಹಾಕದ.
ಅವ್ರ ಮಗ ಮನುಷ್ಯ ಕೊಟ್ಟ. ಅವ್ರ ಅಪ್ಪ ಯಾಕೋ ನೀನು ಹಾಕೋಲ್ಲ ಸತ್ತದಾಗ ಏನಾಗೋದೈತೆ ನನಗೆ, ನೀ ಯಾಕೆ ಶಾಪ ಕೊಟ್ಟು? ಅವ್ರ ಅಪ್ಪಗೆ ಚಿಂತಿಲ್ಲ, ಅವಾಗಿಗೂ ಚಿಂತಿಲ್ಲ. ಅದ್ರ ಮಗ್ಗ ನಮ್ಮ ಅಪ್ಪ ಹಿಂಗೆ ಮಾಡಿದ ಶಾಪ ಕೊಟ್ಟ. ಅವ್ರ ಶಾಪ ಎಂದು ವ್ಯರ್ಥ ಆಗೋದಿಲ್ಲ. ಹಂಗಾರೆ ಆ ಹಾವು ಕಡಿಯೋಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ, ಇದು ಮುಖ್ಯ. 7 ದಿವ್ಸಕ್ಕೆ ಏನಾಕತಿ? 7 ದಿವ್ಸದಾಗ ಹಾವು ಕಡಿತೈತಿ. ಹಾವು ಕಡಿದ್ರೆ ಏನಾಕನ? ಸಾಯ್ತಾನೆ. ಹೌದಲ್ಲ? ಮತ್ತು ಅದಕ್ಕೆ ಶಾಪ ಕೊಟ್ಟನವ. ಹಾವು ಕಡಿದ್ರೆ ಸಾಯ್ತಾನೆ, ಸತ್ತರ ಮತ್ತು ಸಾವು. ಹಂಗೆ ಅದು 7 ದಿವ್ಸಕ್ಕಿಂತ ಮುಂಚೆ ಏನು ಮಾಡ್ಬೇಕಾಯ್ತಿ? ಮುಕ್ತನ ವಿಚಾರ ಮಾಡ್ದವ. ಪರೀಕ್ಷಿತ ರಾಜ ಏನು ಮಾಡೋದಪ್ಪ ಅಂತ ವಿಚಾರ ಮಾಡಕತ್ತ. ಶುಕದೇವ್ 7 ದಿವಸ 7 ದಿವಸ ಬೇಕಾದಷ್ಟು, 1 ನಿಮಿಷದಾಗ ಮಾಡೋಕ್ಕಾಗತ್ತೆ. 7 ನಿಮಿಷ ದೂರವಿಲ್ಲವೋ ಮುಖತಿ ದೂರವಿಲ್ಲ. ಹಾಂ, ಅದು ಬಳಿ 7 ದಿವಸ ಬೇಕಾದ ಮಾಡಂತು. ಅವಾಗ ಏನು ಹೇಳಿದ್ರು? ಭಾಗವತ. ಎಲ್ಲರೂ 7 ದಿವಸ ಸಾವಿದೈತು ತಮ್ಮ. ಶನಿವಾರ ಆಯ್ತಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಶುಕ್ರವಾರ ಮುಗೀತು. ಶುಕ್ರವಾರ 7 ದಿವಸ, 8ನೇ ದಿವಸನೇ ಇಲ್ಲ. ಅದಕ್ಕೆ ಎಲ್ಲರೂ 7 ಅಂದ್ರೆ ಏನು ಮಾಡಬೇಕು? ಅಷ್ಟು ಲಘುನ ಏನು ಮಾಡಬೇಕು? ಮುಕ್ತರಾದ್ವಿ ಅಂತಂದರೆ ನಾನು ಶರೀರನ ಅಲ್ಲ ಅಂದಾಗ ಶರೀರವನ್ನು ಕಡ್ದು ಹೋಗೋದಾಗಲ್ಲದ. ನಾನಾಗಿದ್ದರೆ ನನಗೆ ಕಡಿತಾನ. ಈಗ ನಾವೇನು ಮಾಡ್ತೀವಿ? ಇದು ನಾನು ಅನ್ನೋ ಗಟ್ಟೈತಿ ಶರೀರ. ಅದಕ್ಕೆ ಯಾರು ಅಂತ ಗುರ್ರಂತೆ ಯಾರಪ್ಪ ಹುರುಪಾಕೈತಿ. ಏನ್ರ ನನಗೆ ಹಿಂಗೆ ಅಂದವ ಆಕತಿ. ನಾ ಶರೀರನ ಅನುಭವಲ್ಲ. ಮನೋಬುದ್ಧಿ ನಾ ಅಲ್ಲ ಬಿತ್ತೋಗ್ಯದ. ಇದ್ರ ಉಪಯೋಗ ತಗೋಬೇಕು ಹೊರತಾಗಿ ನಿಂದಾ ಸ್ತುತಿಗಳು ಅವರ ಯಥಾರ್ಥವಲ್ಲ, ಅವು ಅವರ ಅಭಿಪ್ರಾಯ. ನೋಡಿ, ಈಗ ಒಬ್ಬ ಮಂತ್ರಿ ಬಂದಪ್ಪ, ರೊಕ್ಕ ಕೆತ್ಕೊಂಡಿರ್ತದೆ. ಏನ್ರಿ ದೇವ್ರದ್ದಂಗೆ ತರುಣರ ಕಣ್ಮಣಿ, ಬಡವರು ಬಂದು ಅಬ್ಬಾಬಾಬ ಹಂಗಾರೆ ಖರೆ ಏನದು? ಅವ ಇಳಿದು ಹೋದ್ಮೇಲೆ ಹಂಗೆ ಸ್ತುತಿ ನೀನು ಯಥಾರ್ಥವಲ್ಲ. ಯಥಾರ್ಥನಪ್ಪ ನಿನ್ನೊಳಗೆ ತಿಳಿತಿರ್ತದೆ. ಹಂಗಾರೆ ನಾವು ಯಾರಿಗೂ ನಿಂದಿಸಿ ನುಡಿಯದೆ ರಾರನು, ಮನಸ್ಸಿಗೆ ಬಂದಂತೆ ನುಡಿಯದೆ ಇಯದೆ. ನೀನಿಂದ ಮಾಡಬೇಡ ಯಾರಿಗೂ, ಯಾಕೆ ಒಳಗೆ ನೋವು ಆಕತಿ. ನಿನಗೆ ಯಾರು ನಿಂದ ಮಾಡಿದ್ರೆ ಸಹನ ಮಾಡ್ಕೊ. ನಿಂದಕನಿಯರೇ ರಾಖಿ ಅಂಗನ ಕುಟಿ ಛವಾಯ್. ನಿಂದ ಮಾಡೋರಿಗೆ ಮಗ್ಗದ ಒಂದು ಕೋಲಿ ಕಟ್ಟಿಸ್ಕೊಡ್ಬೇಕಂತ ಅಂಗಳದಾಗ. ಯಾಕೆ? ಬಿನ ಪಾನಿ ಬಿನ ಸಾಬನ ನಿರ್ಮಲ ಹೋಗ್ಸವ. ನಮ್ಮ ಪಾಪ ತೊಳಿತಾರಂತ. ನೀವು ಹೊಲಸನ್ನು ಕಸಬರಿಗೆಲ್ಲ ತೊಳಿತೀರಿ, ಅವರು ನಿಮ್ಮ ಪಾಪ ನಾಲ್ಗಿಂದ ತೊಳಿತಾರೆ. ಅಂದರೆ ಯಾರು ಪಾಪ ಮಾಡಿದವ್ರ ಪಾಪ ಹೋಗೋದಲ್ಲ. ನಮ್ದು ಪಾಪ ಕಡಿಮೆ ಆಗ್ತದೆ. ನಿಂದ ಅವಳಿಗೆ ಪಾಪ ಕಡಿಮೆ ಬಂದು ಅನ್ಬೇಕು ಹೊರತು ಹಿಂಗೆ ಅನ್ನೋ ನನಗಮ್ಮ ಅಂತ ಗಾಬರಿ ಆಗ ಪ್ರತಿಕ್ರಿಯೆ. ನಾನು ಹಿಂಗಂದ್ರು ನಾ ಹಿಂಗೆ ಅಂದ ಬಿಟ್ಟೆ ಅವ್ರಿಗೆ, ನಾ ಏನು ಬಿಡ್ತೇನೆ ಬಿಡ. ಅದಕ್ಕೆ ವೈರಾಗ್ಯ ಬಂತಾಗಿ. ಹಂಗೆ ಆ ಪರಮಶುದ್ಧ ಅಲೆ ಮಾಯಾಮಲ ರಹಿತ ಇಪ್ಪ. ಅದು ಆ ಶೋಕ ಮೃತ್ಯು ಅಲ್ಲಿ ಬರುವುದೇ ಇಲ್ಲ. ಆ ಜ್ಞಾನ ಆದವರಿಗೆ. ಅದಕ್ಕೆ ಹೇಳ್ತಾರೆ ಎಲ್ಲ ಪರಮ ಸತ್ಯ ಸ್ವರೂಪ ಪರಮೇಶ್ವರನ ಧ್ಯಾನ ಮಾಡ್ತಾರಪ್ಪ ಸೂತ್ ಮಹರ್ಷಿಗಳು. ಅವ್ರದೇ ಶಬ್ದೊಳಗೆ ಹೇಳೋದಾದ್ರೆ ಭಾಗವತ ಸೂತ್ ಮಹರ್ಷಿಗಳು ಏನು ಹೇಳ್ಯಾರಪ್ಪ ಅದನ್ನು ಹೇಳೋದಾದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ಅವರು. ಈ ಭಾಗವತ್ ಎಂಥದ್ದೈತಪ್ಪ ಅದನ್ನು ಹೇಳ್ತಾರೆ. ಗ್ರಂಥ ಭಗವಂತನ ಸ್ವರೂಪ ಅಂತ ತಿಳ್ಕೊಂಡು ಯಾವುದು ಭಗವಂತನನ್ನು ಕುರಿತು ಮಾಡಿಕೊಡ್ತು ಅದು ಭಗವತ್ ಸ್ವರೂಪ. ನಿನ್ನ ಶರೀರ ನಿನ್ನ ಸ್ವರೂಪನ. ಹಂಗೆ ಭಗವದ್ ಗ್ರಂಥ ಭಗವತ್ ಸ್ವರೂಪನ. ವೈಷ್ಣವ ಗಣ ಅಂದರೆ ಭಗವಂತ ಭಕ್ತರು ಪೂಜಾ ಭಗವದ್ ಭಾವನೆಯಿಂದ ತುಂಬಿಕೊಂಡು ಪ್ರೇಮಪೂರ್ವಕವಾಗಿ ಮಾಡ್ತಾರೆ. ಈಗ ಅಪ್ಪನ ಪೂಜೆ ಮಾಡ್ತಪ್ಪ ನಾವು ಏನಂತ ತಿಳ್ಕೊಂಡು ಅಪ್ಪನ ಮಾಡ್ತೀವಿಲ್ಲ, ಏನು ಬೇರೆ ಏನೋ ಭಾವ ಆಯ್ತು. ಹಂಗೆ ಈ ಗ್ರಂಥ ಅಂದರೆ ಭಗವತ್ ಸ್ವರೂಪನ. ಹಂಗೆ ಪೂಜೆ ಮಾಡ್ತಾರಪ್ಪ ಅಂದ್ರೆ ಸೇವನೆ ಮಾಡ್ತಾರಪ್ಪ. ಭಾಗವತ ಮಹಾಭಾರತ ಅನ್ಯ ಪುರಾಣ ಪ್ರಣಯನ ಮಾಡೋ ಸಲ ಪಶ್ಚಾತ್ ವ್ಯಾಸ ಮಹರ್ಷಿಗಳು ಅವರ ಮನಸ್ಸು ಅಶಾಂತ ಆಯಿತು. ನೋಡಿ, ಅವ್ರು ಶಾಂತಿ ಸಿಕ್ಕಿದ್ದಿಲ್ಲ. ಅವ್ರಿಗೆ ಶಾಂತಿ ಯಾವಾಗ ಸಿಕ್ತಪ್ಪ? ನಾರದ ಹೇಳಿದರು ಏನಾರು ಮಾಡಪ್ಪ. ಅವ್ರು ನಾರದ ಹೇಳೋರು. ಅವ್ರಿಗೆ ಯಾಕೆ ದುಃಖ ರೀ? ಅಲ್ಲ, ಜೀವನ್ಮುಕ್ತಾವಸ್ಥೆಯೊಳಗೆ ಇದ್ದಂಥ ಮಹರ್ಷಿಗಳಿಗೆ ಅವ್ರಿಗೆ ಯಾಕೆ ರೀ ದುಃಖ? ಅವ್ರಿಗೆ ದುಃಖ ಯಾಕಂದ್ರೆ ಅಯ್ಯೋ
ಇಷ್ಟೆಲ್ಲ ಮಂದಿ ಒದ್ದಾಡಕತ್ತಾರ, ಇವ್ರ ಸಲ ನಾ ಏನು ಮಾಡಿದೆ? ಶಿಕ್ಷಣ ಸಲುವಾಗಿ ಭಾಳ ಓದ್ಬಾರ್ದೆ, ವೇದಗಳನ್ನು ವಿಂಗಡಣೆ ಮಾಡಿದೆ, ಎಲ್ಲ ಮಾಡಿದೆ. ಚಿಂತೆ ಅದರದವರು ಸಾಮಾನ್ಯನ ಮೇಲೆ ಹೇಳಬೇಕು. ಇದು ಅವ್ರ ಚಿಂತೆ. ನಮ್ಮ ಚಿಂತೆನೂ ಎಲ್ಲರೂ ನನಗಾಗಿ ಮಾಡಬೇಕು. ಅವ್ರ ಚಿಂತೆ ನಾನು ಇವ್ರಿಗೇನು ಮಾಡಿ, ಇದು ದೊಡ್ಡವ್ರ ಕೆಲಸ. ಇದು ಮುಖ್ಯ ಅದ. ಶರೀರದಿಂದ ಬೇರೆದವ್ರಿಗೆ ಏನಾಯ್ತು, ನನ್ನ ಈ ಶರೀರ ಕೆಟ್ಟ ಹೋಗತ್ತೆ, ಅದಕ್ಕಿಂತ ಇವ್ರಿಗೇನು ಮಾಡ್ಬೇಕು, ಅವ್ರಿಗೇನು ಮಾಡಿ ಇದು ಮಾಡ್ಬೇಕು. ಹೊರತಾಗಿ ಆರಾಮ್ ಕುಂತು ಮಜಾ ಮಾಡ್ಕೊಂಡು ಜಿಲ್ಲಿ ಸೇರಿ ಎಷ್ಟಾಗ್ಯವನು ಮಜಾ ಮಾಡ್ಕೊಂಡು ಹಂಗೆ ಇದು ಅಚಿಂತ್ಯ ಶಕ್ತಿ ಉತ್ಪನ್ನ ಭಗವಂತನ ಲೀಲಾ ಸ್ಮರಣ ಮಾಡ್ತದಪ್ಪ. ಇದು ಹಿಂಗೆ ಆದಾಗೇ ನಿನಗೆ ಪರಮ ಶಾಂತಿ ಪ್ರಾಪ್ತ ಆಗ್ತತಿ. ಅದು ಆದಮೇಲೆ ಭಾಗವತ ಗ್ರಂಥ ಅವರು ರಚನೆ ಮಾಡಿದರು ವ್ಯಾಸಮನ್. ಅವಾಗ ಶಾಂತಿ ಅಷ್ಟ ಅಲ್ಲ, ಮತ್ತು ಅದನ್ನು ಬೆಳೆಸ್ಬೇಕಲ್ಲ, ಅರ್ಥಾತ್ ಎಲ್ಲರಿಗೂ ಪ್ರಚಾರ ಮಾಡಬೇಕಲ್ಲ. ಗ್ರಂಥ ಬರ್ದೇವು ಪ್ರಚಾರ, ಅದಕ್ಕೆ ಮಗನ ಕೊಡುವಂಥ ಮುಪ್ಪಾವಸ್ಥೆಯೊಳಗೆ ಮಗನ ಬೇಡ್ತಾರೆ. ಕೊಟ್ಟ ನಾವು ಮಗನ್ನ. ಶಿವಕುಮಾರನ ಏನು ಒಳಗೆ ಕೂತ್ನಂತ ಹೊರಗೆ ಬರೋಕೆ ಪಲ್ಯ ಅನ್ನಂತ. ಏನು ಮಾಡ್ಬೋ, ಇಲ್ಲಪ್ಪ ವೈರಾಗ್ಯದ ಲೋಕ ಐತಕ್ಕೆ ಹೊರಗೆ ಮೇಲೆ ಹೊರಗೆ ಬಂದಂತ. ಹಂಗೆ ಅವಾಗ ಭಾಗವತ ಮಹಾಪುರಾಣದೊಳಗೆ ಸಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ, ಸಾಧನ ಜ್ಞಾನ, ಸಿದ್ಧ ಜ್ಞಾನ, ಸಾಧನ ಭಕ್ತಿ, ಸಾಧ್ಯ ಭಕ್ತಿ, ವೈದಿ ಭಕ್ತಿ, ಪ್ರೇಮಾ ಭಕ್ತಿ, ಮರ್ಯಾದಾ ಮಾರ್ಗ, ಅನುಗ್ರಹ ಮಾರ್ಗ, ದ್ವೈತ, ಅದ್ವೈತ, ದ್ವೈತಾದ್ವೈತ ವಿಸ್ತೃತ ಅನೇಕ ವರ್ಣನೆ ಮಾಡಿ ಅಲ್ಲಿ ವೈರಾಗ್ಯ ನಿರ್ಮಾಣ ಮಾಡುವಂಥ ಕಾರ್ಯ ಆಗಿದೆ. ಭಾಗವತ ಕಥೆಗೆ ಹೌದಪ್ಪ, ನಾನು ಪ್ರಹ್ಲಾದ್ನಂಗೆ ಆಗಬೇಕು. ನಾನು ಪ್ರಹ್ಲಾದ ಹೆಂಗೆ ಭಕ್ತಿ ಮಾಡ್ದ, ಅಪ್ಪ ಎಷ್ಟು ತ್ರಾಸು ಕೊಟ್ಟರು ಮಾಡ. ಅಪ್ಪನಿಗೆ ಕೆಟ್ಟ ಮಾಡಿದ್ದೆ ನಾವ. ನಮ್ಮ ಅಪ್ಪ ಹಿಂಗೆ ನನಗೆ ಹಿಂಗೆ ಮಾಡ್ಯಾನ, ಅವಂಗೆ ನೀನ ನೋಡ್ಕೋ, ದೇವ್ರ ನೋಡ್ಕೊಂಡು ನನಗೆ ಅವ ಕೆಟ್ಟ ಆದ ನನ್ನ ಕಣ್ಣು ಅಂದನವ ಇಲ್ಲ ಮಾಡ. ಯಾವಾಗ ನಾರಸಿಂಹ ಒಪ್ಪಂದ್ಕೊಡು, ನಮ್ಮಪ್ಪ ಮಾಡಿ ಕ್ಷಮ ಮಾಡೋಣ. ನಮ್ಮಪ್ಪ ಏನಿತ್ತಪ್ಪ ಕ್ಷಮ ಮಾಡುವ, ಅಲ್ಲೋ ನನ್ನ ಕೈಲೇ ಮನೆ ನಾ ಸ್ಪರ್ಶ ಆದ್ರೆ ನಮಗೆ ಮುಕ್ತಿ ಸಿಗ್ತದೆ, ಚಿಂತೆ ಮಾಡಬೇಡಪ್ಪ ಅಂದರೆ ನನಗೆ ಕೆಟ್ಟ ಮಾಡಿದವ್ರಿಗೂ ಕೆಟ್ಟ ಬಯಸಿಲ್ಲ ದೊಡ್ಡವ್ರು. ತನಗೆ ಕೆಟ್ಟ ಮಾಡಿದವ್ರಿಗೂ ಸಿದ್ಧಾರ್ಥ ಸೇರಿತು ಅವ್ರಿಗೆ ಬೆಂಕಿ ಇಟ್ರಪ್ಪ. ಬೆಂಕಿ ನನ್ನ ಬೆಂಕಿ ಇಟ್ಟನವ ಶಾಪ ಕೊಡು ಶಕ್ತಿ, ಶಾಪ ಕೊಟ್ಟನೇನವ ಇಲ್ಲ. ಇದನ್ನು ನಾವು ಕಲ್ಕೋಬೇಕು. ತಲೆ ಮೇಲೆ ಬೆಂಕಿ ಇಟ್ಟಿದ್ರೆ ನನಗೆ ಅನ್ಯಾಯ ಮಾಡ್ದ, ಅನ್ಯಾಯ ಮಾಡಿದವನ ಮೇಲೆ ಸಹಿತ ಅವ್ರು ಅನ್ಯಾಯ ಮಾಡಿದ್ರು. ಹಂಗೆ ನಮ್ಮದು ಟೀಕಾ ಮಾಡ್ದ, ನಾವು ಒಂದು ಟೀಕಾ ಮಾಡ, ನನಗೆ ಹಿಂಗೆ ಅಂದ, ನಾನು ಹಿಂಗೆ ಅಂದ ಬಿಟ್ಟೆ. ಅದೇನು ದೊಡ್ಡ ಶಾಣತನಲ್ಲ. ಅನುವಾದ ಬಿಡು ಹೋಗಲಿ. ಎದಕ್ಕಂತಾನೆ ಶರೀರಕ್ಕಂತಾನ ಎದಕ್ಕಂತಾನವ ಸರಿ ನಾನು ಅಲ್ಲ. ಒಬ್ಬ ಮಹಾತ್ಮನಿಗೆ ಒಬ್ಬ ಬೈದ್ನಂತ. ಅವಾಗ ಅವ್ರು ಅಂದ್ರಂತ, ತಮ್ಮ ನೀ ಯಾರಿಗೆ ಬೈಯಕತ್ತಿ? ಹೌದಲ್ಲ, ನಾನು ಬೈಯವನ. ಇದಕ್ಕೆ ಏನು ಮಾಡೈತೆ ಹುಟ್ಟು ಬಂದೈತಿದ್ದು, ಯಾಕೆ ಬಂದೈತೋ ಬಂದೈತೆ, ನಾನು ಬೈಯವನ. ಮತ್ತು ನೀನು ಬೈತೇನೆ, ನಾನು ಚಲೋನ ಆತಲ್ಲ. ನಾ ಯಾವುದನ್ನು ಬೈತೇನೋ ನೀ ಅದನ್ನು ಬೈತಾನ ಚಲೋ. ಏನು ಇಲ್ರಿ, ಒಳಗಿದ್ದಂಥ ಆತ್ಮಕ್ಕೆ ಬೈತಾನಂದ್ರೆ ಆತ್ಮ ಇಲ್ಲದ ಅಲ್ಲೂ ಅದ ಅಂದ್ರೆ ನೀ ಏನು ಮಾಡ್ದಂಗಾತು, ನಿನಗೆ ಬೈಕೊಂಡಾಗಾತು. ಏನು ಸಾಧದ? ಹಿಂಗೆ ನಾವಿದ್ರೆ ಅರ್ಥ ಮಾಡಿ ಶಾಸ್ತ್ರ ಮಾಡಿಕೊಂಡು ಅದ್ರೊಳಗೆ ಇಳಿಸೋದು ಅಂದರೆ ಸುಖ. ಅವನೇನಂದ ಗುರ್ರಂದೆ ಅದು ಹಿಂಗಾತು, ಹಿಂಗ ನಮ್ಮ ನಿಂದಂತೂ ನೀತಿ ಅದಾಯ್ತು. ಬರ್ತಿರೋ ಶ್ಲೋಕ ಯಾರಿನಿಂದ ಮಾಡುವಲ್ರ ಸ್ತುತಿ ನನ್ನ ಮಾರ್ಗ ನಾ ಬಿಟ್ಟಿರ್ಬಾರ್ದು, ಅವನಿಗೇನು ಧೀರ ಅಂತ. ಹಂಗೆ ಭಾಗವತ್ ಆಶೀರ್ವಾದಾತ್ಮಕ ಗ್ರಂಥದ ಇದ್ರ ನಿಯಮಿತ ಪಾಠ ಮಾಡೋದ್ರಿಂದ ಲೌಕಿಕ ಪಾರಲೌಕಿಕ ಎಲ್ಲ ಪ್ರಕಾರ ಸಿದ್ಧಿಗಳು ಪ್ರಾಪ್ತ, ಸುಖ ಆಕಂತಿ. ಆಮೇಲೆ ಯಾಕೆ ಅದರಂತ ನಡ್ಕೋತಾನೆ, ವೈರಾಗ್ಯ ನಿರ್ಮಾಣ ಅಂತ ಮುಗಿತಾ ಈ ಕೆಲಸ. ಈ ಅನೇಕ ಪ್ರಕಾರ ಅಮೋಘ ಪ್ರಯೋಗ ಮಾಡಿ ಬೇರೆ ಬೇರೆ ಕಥೆಗಳ ಉದಾಹರಣೆ. ನಾರಾಯಣ ಕವಚ ಭಾಳ ದೊಡ್ಡ, ಇದ್ರಾಗ ಭಾಗವತ ಶ್ಲೋಕಗಳು ಗುಚ್ಚದ. ಆ ಶ್ಲೋಕನ ಹೇಳ್ಕೊಂತೋದು ಮುಗಿತ. ನಾರಾಯಣ ಕವಚದ, ಗಜೇಂದ್ರ ಸ್ತುತಿ ಅದ. ಗಜೇಂದ್ರ ಮೋಕ್ಷ ಏನದ, ಗಜೇಂದ್ರ ಸ್ತುತಿ ಅದ. ಆ ಗಜೇಂದ್ರ ಮೋಕ್ಷ ಆ ಸ್ತುತಿ ಕಡೆ ಅವನಷ್ಟರ ಪಾಠ ಮಾಡ್ಕೊತ ಹೋಗ್ರಿ, ಕಲ್ಯಾಣ ಆಗ್ತದೆ. ಆ ಪುಂಸವದನ ವ್ರತ ಅಂದರೆ ಗರ್ಭಾವಸ್ಥೆಯಿಂದ ಏನಪ್ಪ ಆ ವ್ರತ. ಆಮೇಲೆ ಪಯೋವ್ರತ ಹೆಂಗೆ ಮಾಡಬೇಕು, ಸಪ್ತಾಹ ಶ್ರವಣ 7 ದಿವಸ ಈ ಶ್ರವಣ ಹೆಂಗೆ ಮಾಡಬೇಕಪ್ಪ, ಅದ್ರ ಶ್ರವಣ ಹೆಂಗೆ ಅದನ್ನು ಹೇಳ್ಯಾರ. ಯಾವುದೇ ವ್ಯಕ್ತಿ ತನ್ನ ವೈದುಷ್ಯಾಭಿಮಾನ ಪರಿತ್ಯಾಗ ಮಾಡಿ, ವೈದುಷ್ಯ ಅಂದ್ರೆ ನಾ ಭಾಳ ಶಾಣ್ಯ, ನಾ ಅಂದ್ರೆ ಕಡಿಮೆನ
ಇದಮಿಚ್ಛಂ ಅಂತ ಹೇಳ್ತೇನೆ ನಾ. ಇದೊಂದು ಅಹಂಕಾರ. ಜ್ಞಾನ ಇರೋದು ಬೇರೆ, ಜ್ಞಾನದ ಅಹಂಕಾರ ಬೇರೆ. ಆ ಸೂಕ್ಷ್ಮ ಅಹಂಕಾರ ಮನೆಗೆ ಕೆಟ್ಟ. ನಾವೇನು ಅಹಂಕಾರ ಬಿಡಿ, ಎಲ್ಲ ಅವ್ರದ್ದು ನೋಡ್ರಿ ಅಷ್ಟೇ, ನಮ್ದೇನಿಲ್ಲ ನೋಡಿ. ಅದ್ಮೇಲೆ ಒಳಗೆ ಏನಂತಿರ್ತಾನೆ, ನಾನ್ರಿ ನಾ ಪ್ರಯತ್ನ ಮಾಡಿದಲ್ಲಿ ಇದಾಗೈತೆ ಇಲ್ಲಿಗೆ ಆಗೈತೇನ ಅಂತ. ಇದು ಕೆಟ್ಟ. ಅದಕ್ಕಲ್ಲೇ ತನ್ನ ವೈದುಷ್ಯಾಭಿಮಾನ ಪರಿತ್ಯಾಗ, ನಾ ಭಾಳ ಶಾಣ್ಯಾನು ತ್ಯಾಗ ಮಾಡಿ ಈ ಸ್ತುತಿ, ಈ ಭಾಗವತ ಪುರಾಣದ ಪಾಠ ಅರ್ಥಾನುಸಂಧಾನ ಇದೇನು ಹೇಳ್ತದಪ್ಪ, ಇದರ ಅರ್ಥ ಏನು? ಅರ್ಥ ಅಂದರೆ ಲಕ್ಷಾರ್ಥ. ಲಕ್ಷಾರ್ಥ ತಿಳ್ಕೊಬೇಕು. ಯಾಕೆ ಹೇಳಿದ್ರಪ್ಪ ಅದನ್ನು, ಇದನ್ನು ಅರ್ಥ ಮಾಡ್ಬೇಕು. ನಿನಗೆ ನಾವು ಹೇಳಿದಪ್ಪ ಬೂಟ್ ಹಾಕೊಂಡು ಹೋಗ ಕಾಲಾಗದು, ಕಾಲಾಗ ಏನು ಹಾಕೋಬೇಕು? ಬೂಟ್ ಹಾಕೋ. ಬೂಟ್ ಹಾಕೋ. ಹಂಗೆ ಕಾಲು ತೂತು ತೆಗೆದು ಬೂಟ್ ಒಳಗೆ ಸೇರಿಸ್ತಾನೆ. ಇಲ್ಲ, ಏನು ಮಾಡಿದಿ? ಬೂಟ್ನೇ ಕಾಲ್ ಹಾಕಿ. ಹಾಂ, ಇದು ಅರ್ಥ ಮಾಡ್ಕೋದು. ಬೂಟ್ನಾಗ ಕಾಲಾಗಿ ಈ ಅರ್ಥ ಭಾಳ ಮಹತ್ವ. ಯಾಕೆ ಹೇಳಿದ್ರಪ್ಪ ಈ ಕತೆ? ಯಾಕೆ ಹೇಳಿದ್ರು ನನಗೆ? ಕತೆ ನಗಸಾಕಲ್ಲ, ಕತೆ ಅರ್ಥ ಏನು, ಯಾವ ಸಂದರ್ಭದೊಳಗೆ ಹೇಳಿದ್ರು, ಅದನ್ನು ಯಾಕೆ ಹೇಳಿದ್ರು, ಅದನ್ನೇನು ಪಾಠ ಕಲ್ಕೋಬೇಕಾಯ್ತು. ಇದು ಭಾಳ ಮಹತ್ವದ್ದು. ಕತೆ ನೆನಪಾತು. ಕತೆ ಹೇಳಿ ಯಾಕೆ ರೀ ಅಂತ ಕೇಳಿದ್ರೆ, ಯಾಕೆ ಆ ಕತೆ ಹೇಳಿದ್ರಿ ಅದಕ್ಕೆ ಗೊತ್ತಿಲ್ಲ, ಹಂಗೆ ನಗಸಾಕೆ ಹೇಳಿ ಅಲ್ಲ. ವ್ಯಾಸಪೀಠಕ್ಕೆ ಅಪಮಾನ ಏನೇನು ಮಾಡೋದು. ಅದಕ್ಕಲ್ಲೇ ಭಾಗವೋಪದೇಶ. ಇದರ ಸ್ವರೂಪ ಯಾವ ರೀತಿ ಅದಪ್ಪ? ಚತುಶ್ಲೋಕಿ ಭಾಗವತ ಅಂತ 4 ಶ್ಲೋಕವು. ಅದಕ್ಕೆ ಹೇಳ್ತಾರೆ, ಅರ್ಥಾತ್ ಸೃಷ್ಟಿಯ ಪೂರ್ವ ಕೇವಲ ನಾನೇ ಇದ್ದೆ. ಚತುಶ್ಲೋಕಿ 4 ಶ್ಲೋಕ ಪ್ರಾರಂಭ, ಅದರದ ಮುಂದೆ ವಿಸ್ತಾರ ನೋಡಿ. ಅದು ಹೇಳಿದ್ರು 4 ಶ್ಲೋಕ ಹೇಳ್ತಾರೆ. ಸೃಷ್ಟಿಯ ಪೂರ್ವ ಕೇವಲ ನಾನೇ ಇದ್ದೆ. ನಾನಂದ್ರೆ ಭಗವಂತ. ಸೃಷ್ಟಿಗಿಂತಲೂ ಮೊದಲು ಇತ್ತು, ನನ್ನಿಂದ ಭಿನ್ನ. ಅದು ಸ್ಥೂಲ ಇಲ್ಲ, ಸೂಕ್ಷ್ಮ ಇಲ್ಲ, ಎರಡೂದ್ರ ಕಾರಣ ಅಜ್ಞಾನ. ಯಾವುದಪ್ಪ? ಇವಕ್ಕಲ್ಲೋ ನಾನು ಅಜ್ಞಾನ ಕಾರಣ. ಅಲ್ಲೇ ಈ ಸೃಷ್ಟಿ ಇಲ್ಲ, ಕೇವಲ ನಾನೇ ನಾನೇ. ಯಾವಾಗ? ಪ್ರಾರಂಭ. ಏನೇನಿದ್ದಿಲ್ಲ, ಪರಮಾತ್ಮೊಬ್ಬನೇ. ಈ ಸೃಷ್ಟಿಯ ರೂಪದೊಳು ಏನೇನು ಪ್ರೀತಿ ಅದೆಲ್ಲವೂ ನಾನೇ ಇದ್ದೀನಿ. ಏನೇನು ಕಾಣಿಸ್ತದಲ್ಲ, ಸರ್ವಂ ಖಲು ಇದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ ಸ್ವರೂಪವೇ ಆಗಿದೆ. ಮತ್ತು ಎಲ್ಲವೂ ಏನೇನು ಉಳಿತದೋ ಅದು ನಾನೇ. ಏನೇನು ಅದನೋ ಎಲ್ಲವೂ ನಾನೇ ಅದೇ. ವಸ್ತುತಃ ಇಲ್ಲದೆ ಇದ್ದಾಗ್ಯೂ ಅನಿರ್ವಚನೀಯ ವಸ್ತು ನನ್ನ ಹೊರತಾಗಿ ನನಗೆ ಪರಮಾತ್ಮ 2 ಚಂದ್ರನ ಸಮ ಮಿಥ್ಯಾ ಪ್ರತೀತಿ ಆಗತೈತಿ ನೋಡಿ. ಪರಮಾತ್ಮ 2 ಚಂದ್ರ ನೋಡು. ಎಲ್ಲಿ ತಪ್ಪ ಅಜ್ಞಾನ ಆಗ್ತು ಅಂದ್ರೆ ಅರ್ಥ ಸರಿಯಾಗಂಗಿಲ್ಲ. ಅಜ್ಞಾನ ಇತ್ತು ಅಂದ್ರೆ ತಿಳಿಯಂಗಿಲ್ಲ. ಅದಕ್ಕೆ ಅಥವಾ ವಿದ್ಯಮಾನ ಆದಾಗ್ಯೂ ಆಕಾಶ ನಕ್ಷತ್ರ ರಾಹು ಆ ಥರ ನನ್ನ ಪ್ರತೀತಿ ಆಗೋದಿಲ್ಲ. ನನ್ನ ಮಾಯಾ ತಿಳಿವಲ್ದಲ್ರಿಪ್ಪ. ಶಾಸ್ತ್ರ ತಿಳಿವಲ್ದು ನನಗೆ. ಕಾರಣ ಮಾಯಾ. ಮಾಯಾ ಅಂದ್ರೇನು? ಅತ್ಲೈರ್ ಮೋಹ. ಅದು ಅಡ್ಡು ಬರ್ತೈತಲ್ಲ. ನಿನಗೆ ವಜ್ರದಪ್ಪ, ವಜ್ರ ಪ್ರಕಾಶ ಇದೆ, ಅದ್ರ ಮೇಲೆ ಗಡಿಗೆ ಡಬ್ಬ ಹಾಕಿದ್ರೆ ಪ್ರಕಾಶ ಆಗೋದು. ಪ್ರಕಾಶ ಆಗೋದು. ಪ್ರಕಾಶ ಇಲ್ಲೇನೋ ಐತಿ, ಐತಿ. ಆದ್ರೆ ಏನು? ಅದನ್ನು ತೆಗಿಬೇಕಾಯ್ತು. ಅದು ಪ್ರಕಾಶಮಾನ ಐತಿ. ಅದನ್ನು ನೀ ಪ್ರಕಾಶಮಾನ ಮಾಡೋದು ಜರೂರಿಲ್ಲ. ಆದ್ರೆ ಮಾಡ್ಬೇಕ್ರೆ ಹಂಗೆ ತೆಗಿಬೇಕೇನ? ಅಜ್ಞಾನ ತೆಗೆಯೋದಕ್ಕೆ ಪ್ರಯತ್ನ ಹೊರತಾಗಿ ಜ್ಞಾನದ ಪ್ರಕಾಶ ಸ್ವರೂಪನ ಅದು. ಅದು ನಿಂದ ಅದು. ನಿಂದಿದ್ರು ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ. ಅದು ಪ್ರಶ್ನೆ. ನೋಡಪ್ಪ, ನಿನಗೆ ಮಕ್ಕಳು ಎಚ್ಚರ, ನಿದ್ದೆ, ಕನಸು, 3 ದಿನ ನೀ ಬೇರೆ ಅದಿ. 3 ದಿನ ಬೇರೆ ಅದಿ ಅಂತ 3 ತಿಳ್ಕೊತಿ. ಎಚ್ಚರದ್ದು ತಿಳಿತಿ, ಕನಸು ನಿದ್ದೆ ಮಸ್ತ್ ಆತ್ರಿ ಅಂತಿ. ಅದು ಅವುಗಳಿಂದ ಬೇರೆ ಅದೇನಿ. ಅದ್ರ ಕೂಡಿದ್ರೆ ನೀನು ತಿಳ್ಕೊತಿದ್ದಿಲ್ಲ. ಹಂಗೆ ನೀ ಇವೆಲ್ಲವಿಂದ ಬೇರೆ ಅದೀಪ ಅದನ್ನು ತಿಳಿಸ್ಕೊಡ್ತಾರೆ. ಅದಕ್ಕೆ ಯಾವ ಥರ ಪಂಚಭೂತ ನಿರ್ಮಿತ ಸಣ್ಣ ದೊಡ್ಡ ಶರೀರ ಆಕಾಶಾದಿ ಪಂಚಭೂತ ಆಶೀರ್ ಕಾರ್ಯರೂಪದಿಂದ ನಿರ್ಮಿತ. ಇದೆಲ್ಲ ಹೆಂಗಾಯ್ತಪ್ಪ? ಪಂಚಮ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಎಲ್ಲದ್ರಿಗೂ ಐತಿ. ಅದು ಅದು ನೋಡಿ. ಅದಕ್ಕೆ ಆಗೋ ಕಾರಣ ಪ್ರವೇಶ ಮಾಡ್ತಾನೆ ಇದೆ. ಮೊದಲು ಆ ಸ್ಥಾನ, ಆ ರೂಪದ ಕಾರಣ, ರೂಪದಲ್ಲಿ ವಿದ್ಯಮಾನ ಇರುವಂಥ ಕಾರಣ ಅಲ್ಲಿ ಮೊದಲು ಹೊರ ಇದ್ದಿದ್ರೆ ಮತ್ತೆ ಯಾವಾಗ ಪರಮಾತ್ಮ ಒಳಗೆ ಹೊಕ್ಕಿಲ್ಲೋ ಅಲ್ಲಿ ತನಕ ಬಿತ್ತಿದ್ರು. ಚಪಾತಿ ಮುದ್ದೆ ಕಣಕದ ಮುದ್ದೆ ಬಿದ್ದಾಗ ಹಂಗೆ ಪ್ರಾಣ ಶರೀರ ದೃಷ್ಟಿಯ ನಾನು ಆತ್ಮರೂಪದ ಪ್ರವೇಶ ಮಾಡಿ ಅವೆಲ್ಲದ್ರೊಳಗೂ ನಾನು ಪ್ರವೇಶ ಮಾಡಿ ತತ್ ಸೃಷ್ಟ ತದೈವಾನ ಪ್ರಾವೇಶ ತದೈವಾನ ಪ್ರಾವಿಶತ್. ಭಗವಂತ ಇದನ್ನು ಮಾಡಪ್ಪ, ಮನುಷ್ಯ ನಿರ್ಮಾಣ ಮಾಡಿದಪ್ಪ, ಬಿತ್ತಪ್ಪ ಇದು. ಅದಕ್ಕೆ ಅವನು ತಾನ ಒಳಗೆ ಪ್ರವೇಶ ಮಾಡಿ ಚಾಣಿಸು.
ಇದು ಜಡ. ಹಾಂ ಹಿಂಗೆ ಮಾಡ್ಬೇಕಾರೆ ಆ ಚೈತನ್ಯ ಐತಂತ ಹಾಂ ಒಳಗೆ ಚೈತನ್ಯ ರೂಪ ಐತಂತ ಹಿಂಗೆ ಮಾಡಾಕ ಇಲ್ಲಿಕ್ರ ಹಂಗೆ ಹಂಗೆ ಅಲ್ಲಿ ಅವನೇ ಪ್ರವೇಶ ಮಾಡ. ಅವ ಪ್ರವೇಶ ಮಾಡಂದ್ರೆ ಅದನ್ನು ನಾವು ಭಕ್ತಿ ಮಾಡಬೇಕು. ಹೌದು ಯಾವುದ್ರೊಳಗೆ ಪರಮಾತ್ಮ ಇಲ್ಲಿದ್ದ ಪರಮಾತ್ಮ ಅಲ್ಲದನಂದ್ರೆ ಅದನ್ನು ನೀವೇನು ಮಾಡಬೇಕು? ಗೌರವ ಕೊಡಬೇಕು. ಅಂದ್ರೆ ನಿನಗೆ ಗೌರವ ಕೊಟ್ಟ, ಹೌದು ಬೇರೆ ಗೌರವ ಹಂಗೆ ಅಲ್ಲಿ ಕಾರಣ ಪ್ರವೇಶ ಇಲ್ಲ. ಹಂಗೆ ಪ್ರಾಣಿ ಶರೀರದ ದೃಷ್ಟಿಯೊಳಗೆ ಆತ್ಮರೂಪದಿಂದ ಪ್ರವೇಶ ಮಾಡಿದಪ್ಪ. ಮತ್ತು ಆತ್ಮನ ದೃಷ್ಟಿಯಿಂದ ನನ್ನ ಅತಿರಿಕ್ತ ಯಾವ ಅದನ್ನು ಬಿಟ್ಟು ಬರೀ ಯಾವುದೂ ಇಲ್ಲವೇ ಇಲ್ಲ. ಕಾರಣ ಎಲ್ಲವೂ ಕೂಡ ನಾನು ಅಲ್ಲೇ ಅದನ್ನು ಕಾರಣ ಅವು ನನ್ನೊಳಗೆ ನಾನು ಅವ್ರೊಳಗೆ ಹೋಗ್ತೇನೆ ಅಂತೇಳಿ ಈ 4 ಶ್ಲೋಕದ್ದು. ಈ ಬ್ರಹ್ಮ ಇಲ್ಲ, ಅದು ಬ್ರಹ್ಮ, ಇದು ಬ್ರಹ್ಮ ಇಲ್ಲ. ಈ ಪ್ರಕಾರ ನಿಷೇಧ ಪದ್ಧತಿಯಿಂದ ಇದು ಬ್ರಹ್ಮದ ಇದು ಬ್ರಹ್ಮದ ಈ ಥರ ಅನ್ವಯ ಐತಿ ಐತಿ ಅನ್ವಯ ಇಲ್ಲ ಇಲ್ಲ ನಿಷೇಧ ಈ ಸಿದ್ಧ ಆಗ್ತದೆ. ಸರ್ವಾತೀತ ಸರ್ವಸ್ವರೂಪ ಭಗವಂತ ಸರ್ವದಾ ಸರ್ವಸ್ಥಿತಿ ಅದಾನ. ಅವ ಅದೇ ವಾಸ್ತವಿಕ ತತ್ವ. ಎಲ್ಲವೂ ಏನಿದೆ ಇದು ಭಗವಂತನ ಈ ತತ್ವ, ಖರೇ ತತ್ವ ಇದು. ಕೆಲವರು ಆತ್ಮ ಪರಮಾತ್ಮ ತತ್ವ ತಿಳ್ಕೊಬೇಕು ಅಪೇಕ್ಷೆ ಮಾಡ್ತಾರೆ. ಅವರಿಗೆ ಕೇವಲ ಇಷ್ಟ ತಿಳ್ಕೊಬೇಕಲ್ಲ, ಅವಶ್ಯಕತೆ ಅಲ್ಲ. ಎಲ್ಲವೂ ಜೀವಾತ್ಮ ಪರಮಾತ್ಮ ಒಂದ. ಜೀವೋ ಬ್ರಹ್ಮ ಅಥವಾ ಮತ್ತೊಂದು ಇಲ್ಲ ಈಗ ತಿಳ್ಕೊಬೇಕು. ಜೀವ ಬೇರೆ ಪರಮಾತ್ಮ ಬೇರೆ ಅಲ್ಲ, ಅದೆಲ್ಲ ಒಂದು. ಭಾಗವತ್ ಪುರಾಣ ಮಹಿಮಾ ಯಾವ ಪುರಾಣ ಅನೇಕ ಪ್ರಕಾರಣ. ಸ್ಕಂದ ಪುರಾಣದೊಳಗೆ ವಿಷ್ಣು ಖಂಡದೊಳಗೆ ಮಾರ್ಗಶೀರ್ಷ ಮಹಾತ್ಮ 16ನೇ ಅದು ಭಗವತ್ ಅಲ್ಲೇ ಸ್ವಯಂ ತನ್ನ ಮುಖದಿಂದ ಬ್ರಹ್ಮನಿಗೆ ಭಾಗವತ್ ಪುರಾಣವನ್ನು ಅದರ ಮಹತ್ವವನ್ನು ಆಮೇಲೆ ಹೆಂಗೆ ಹೇಳಿದ್ನಪ್ಪ ಸ್ಕಂದ ಪುರಾಣ ಅದೇ ಅದೇ ಅರ್ಥಾತ್ ಭಗವತ್ ಅನ್ನುವಂಥ ಮಹಾಪುರಾಣ ಲೋಕ ಪ್ರಖ್ಯಾತ ಐತಪ್ಪ. ಇದು ಉಪಾಸಕ ನನ್ನ ಸಂತುಷ್ಟ ಮಾಡೋ ಸಲುವಾಗಿ ಅದರ ಶ್ರದ್ಧಾಪೂರ್ವಕ ಶ್ರವಣ ಮಾಡು. ಅದರ ಶ್ರದ್ಧಾಪೂರ್ವಕ ಶ್ರವಣ ಮಾಡಿದ್ರೆ ಎದಕ್ಕೆ? ಅದರಿಂದ ಶ್ರದ್ಧಾ ಶ್ರವಣ ಮಾಡಬೇಕು. ಯಾರಿಗೆ? ನನಗೆ ಸಂತುಷ್ಟ ಮಾಡಬೇಕು ಅಂದ್ರೆ ಎಷ್ಟು ಮಹತ್ವದೈತಿ ಗೊತ್ತಾ? ಪರಮಾತ್ಮ ನಾವು ಇದನ್ನು ಕೇಳ್ಬೇಕಂದ್ರೆ ಏನಪ್ಪ ಹಂಗಾರೆ ಕಿವಿಲೆ ಕೇಳಿದ್ರೆ ಬಿಡುದನ ಇಲ್ಲ, ಅದನ್ನು ಕೇಳಿ ಅದಂತ ಆಚೆ ಮುಖ್ಯದೇನಿದಪ್ಪ ಮುಕ್ತಿ ತತ್ವ. ಅದು ಮುಕ್ತಿ ಕಡೆ ಹೋಗೋ ತಯಾರಿ ಮಾಡ್ತಾನಲ್ಲ, ಅತ್ಲಾಗ ಹೋಗೋ ತಯಾರಿ ಮೇಲೆ ಭಗವಂತ ಪ್ರೀತಿ ಆಗ್ತಾನೋ, ಇತ್ಲಾಗ ತಯಾರಿ ಮಾಡೋರು ಪ್ರೀತಿ ಆಗ್ತಾನೋ ಪರಮಾತ್ಮ. ಅವ ಅದಂತಾನ ಇಂಥ ಮನುಷ್ಯ ಶರೀರ ಕೊಟ್ಟೆ ಇವರಿಗೆ ಲಾಭ ಮಾಡ್ಕೊಂಡು ಅದು ಪ್ರೀತಿ ಆಗ್ತಾನೆ. ಇಲ್ಲ ಅಂತಂದ್ರೆ ಪ್ರೀತಿ ಆಗೋದಿಲ್ಲ. ಅದಕ್ಕೆ ಮಜಾ ಸಿರು ಉದಾಹರಣೆ ಕೊಟ್ರಪ್ಪ. ಒಂದು ಹುಡುಗ ಜಾತ್ರೆಗೆ ಹೋಗ್ತೀನಪ್ಪ ಅನ್ನಂತ ಸಾವುಕಾರಪ್ಪ 100 ರೂಪಾಯಿ ಕೊಟ್ಟ. 100 ರೂಪಾಯಿ ಕೊಟ್ಟನ ಹೋಗಿ ಬಂದ ಏನು ಮಾಡಿತ್ತಮ್ಮ 100 ರೂಪಾಯಿ ಕೊಟ್ಟಿದ್ನೆಲ್ಲ ಅಂತ ಕೇಳ್ತಾನೆ. ಅವ ತಂದೆಲ್ಲ ಹೇಳ್ತಾನೆ. ಆದರೆ 25 ರೂಪಾಯಿ ಯೋಗ್ಯ ಖರ್ಚು ಮಾಡಿದ, 75 10 ತಮ್ಮ 25 ಬರೋಬ್ಬರಿ ಮಾಡಿ ನಾವು ಉಳಿದೆಲ್ಲ ವ್ಯರ್ಥ ಮಾಡ್ದ. ಮುಂದಿನ ಮತ್ತೆ ಹೋದಂತವ ಜಾತ್ರೆಗೆ, ಯಪ್ಪ ಜಾತ್ರೆ ರೂಪಾಯಿ 100 ರೂಪಾಯಿ ಕೊಡೋಕೆ ಹೋಗ್ತಾನೆ, 25 ರೂಪಾಯಿ ಅಷ್ಟ ಕೊಡ್ತಾನೆ. ಹಂಗೆ ನಮ್ಗೆ ಈ 100 ವರ್ಷ ಆಯುಷ್ ಕೊಟ್ಟು ಕಳ್ಸಲ್ಲ. ಇದನ್ನು ನಾವು ಎಷ್ಟು ಸಾರ್ಥಕ ಮಾಡ್ಕೊಂಡು ಅದ್ರ ಹೇಳುವಂಥ ತತ್ವ ತಿಳ್ಕೊಬೇಕು. ಅದು ಕತೆ ಹೇಳೋದು ಆತ, ದೃಷ್ಟಾಂತ ಎದಕ್ಕಿರ್ತದೆ ಮುಂದೆ ಅದಕ್ಕೆ ದೃಷ್ಟಾಂತ ಅಂತಾರೆ. ತತ್ವ ಅಳವಡಿಸ್ಬೇಕು. ನಮಗೆ ದೇವರು ನಮಗೆ 100 ವರ್ಷದ ಆಯುಷ್ಯ ಕೊಡ್ತಾನಪ್ಪ, ಮನುಷ್ಯ ಶರೀರ ಕೊಟ್ಟ. ಇದನ್ನು ಸದುಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಯಾಕೆ ಮನುಷ್ಯ ಜನ್ಮ ಕೊಟ್ಟನೋ, ನಾನು ಈ ಅಧಿಕಾರ ಯಾಕೆ ಕೊಟ್ಟನೋ ತಗೊಂಡ್ಬಿಡ್ತಾನೆ. ಹೆಂಗಪ್ಪ? ಕೆಲವ್ರಿಗೆ ಅಧಿಕಾರ ಮೋದಿ ಇಂಥವ್ರಿಗೆ ಅಧಿಕಾರ ಕೊಟ್ಟ, ಬರೋಬ್ಬರಿ ನಡೀಲಿಲ್ಲ ಅಂತಂದ್ರೆ ಸಾವಕಾಶ ಬಿಡಿಸ್ಬಿಡ್ತಾನೆ. ಹಂಗೆ ಈ ಮನುಷ್ಯ ಶರೀರ ಸದುವೆ ಮಾಡ್ಲಿಕ್ಕೆ ಮುಂದಿನ ವರ್ಷ 84 ಲಕ್ಷ ಯೋನಿ ಒಳಗೆ ನಡಿ ಅತ್ತ ಅಂದ್ರೆ ಅಡ್ರೆಸ್ ಮಾಡ್ಯಾರ. ಅಷ್ಟು ಯೋನಿ ಹಾಕಿ ನಡಿ. ಅದ್ರಾಗ ಇದಕ್ಕೆ ಉಪಯೋಗ ಇಲ್ಲ, ನೀ ಲಾಭ ಮಾಡ್ಕೊಳ್ಳೋದಿಲ್ಲ, ಮಾಡಲಿಲ್ಲ, ಸದುಪಯೋಗ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಬೇರೆ ಕಡೆ ಹಾಕ್ತಾನೆ ಹಾಕಿ ಮರಿ ನಂಗೆ ನರಿ ಅದ ಹಂಗೆ ಆಗಿ. ಅದಕ್ಕಾಗಿ ಇದು ಶ್ರವಣ ಮಾಡಬೇಕು. ಪುರಾಣ ಸಂತೋಷ ಸಾಧನೆ ನೋಡಿ, ನನ್ನ ಸಂತೋಷ ಸಾಧನೆ ಅಲ್ಪ. ಇದು ಓದಿದ್ರೆ ಆ ಥರ ಆದಿತಿಪ್ಪ. ಓದಬೇಕು, ಓದ್ದಂಗೆ ಅದನ್ನು ಇಳಿಸ್ಕೋಬೇಕು, ಆದ್ಮೇಲೆ ಹೋಗ್ತಿಪ್ಪ. ನಿತ್ಯಂ ಭಾಗವತಂ ಎಷ್ಟು ಪುರಾಣಂ ಪಠತೆ ನರಃ ಪ್ರತ್ಯಕ್ಷರಂ ಪ್ರಭೇದಶ್ಚ ಭವೇತ್ತಶ್ಚ ಕಪಿಲಾದ ಜಾನಂಚ ಫಲಂ. ನೋಡಿ, ಅರ್ಥಾತ್
ಯಾವ ಭಕ್ತ ಪ್ರತಿದಿನ ಭಾಗವತ್ ಪಾಠ ಮಾಡ್ತಾನೋ ಅವನಿಗೆ ಈ ಭಾಗವತ್ ಪುರಾಣದಿಂದ ಎಷ್ಟೊಂದು ಅಕ್ಷರ ಅದಾವ ಅಷ್ಟು ಕಪಿಲ ಆಕಳ, ಆಕಳ. ಕಪಿಲ ಗೌ. ಹ್ಮ್. ಕಪಿಲ ಗೌ ಅಂದರೆ ಎಂಥದ್ದು? ಕರೆ ಆಕಳ. ಹ್ಮ್. ಅದು ಭಾಳ ಶ್ರೇಷ್ಠ. ಅದ್ರ ದಾನ ಮಾಡುವಂಥ ಫಲ ಕರಿ ಆಕಳ ದಾನ ಮಾಡಿದ ಪುಣ್ಯ ಯಾವಾಗ ನೀವು ದಿನ ಕೇಳಿ ಅದಕ್ಕೆ ಶುರು ಮಾಡ್ಯಾರ ನೋಡಿ ಅದು ಕೇಳ್ತಾರೆ. ಆಮೇಲೆ ಅರ್ಥಾತ್ ಯಾವ ಪುರುಷ ಭಾಗವತ್ ಪುರಾಣದ ಒಂದು ಅರ್ಧನಾರ ಓದಲಿ, ಮತ್ತು ಅಷ್ಟು ಎಲ್ಲಿ ಓದೋಕ್ಕಾಗತ್ತೆ, ಒಂದು ಅರ್ಧನಾರ ಓದಿದ್ರೆ, ಒಂದು 4ನೇ ಭಾಗರ ಒಂದು ಓದಿದ್ರೆ ಮಾಡ್ತಾನೆ ಅಥವಾ ಕೇಳ್ತಾನೆ, ಅವನಿಗೆ 1,000 ಆಕಳ ದಾನ ಮಾಡಿದ ಪುಣ್ಯ ಸಿಗ್ತೈತಿ. ಅರ್ಥಾತ್ ಹೇ ಪುತ್ರ, ಯಾವ ಮನುಷ್ಯ ಪವಿತ್ರಮಾನ ಆಗಿ ಶುದ್ಧನಾಗಿ ಪ್ರತಿದಿನ ಭಾಗವತ ಒಂದು ಶ್ಲೋಕರ ಪಾಠ ಮಾಡ್ತಾನೋ ಆ ಮನುಷ್ಯ 18 ಪುರಾಣ ಪಾಠ ಮಾಡುವಂಥ ಫಲ, 18 ಪುರಾಣ ಓದಿದ ಫಲ ಇದಿಷ್ಟು ನೋಡಿ. 16 ಸೋಮವಾರ ಮಾಡಿದ ಫಲ ಅದು ಅಧಿಕ ಮಾಸ ಬಂದರೆ ಅದರ ಹಾಗೆ ಅಂತಿರ್ತದೆ. ಆ ಸ್ಥಾನ ನನ್ನ ಕಥಾ ಪ್ರತಿ ಎಲ್ಲೇ ಕಥೆ ದಿನ ನಡೀತದೋ ಅಲ್ಲೇ ವಿಷ್ಣು ಅವನ ಶಿಷ್ಯ ಪ್ರಹ್ಲಾದ ಅಲ್ಲಿರ್ತಾರಂತ. ಯಾರು ನನ್ನ ಭಾಗವತ್ ಪುರಾಣ ಪೂಜೆ ಮಾಡ್ತಾರೋ ಆ ಮನುಷ್ಯ ಕಲಿಯುವುದ ಅಧಿಕಾರದಿಂದ ಹೊರಗೆ ಅಲ್ಲಿ ಅಂದರೆ ದಾಟಿ ಹೋಗ್ತಾನೆ, ಮೇಲೆ ಹೇಳ್ತಾನೆ. ಅದ್ರ ಮೇಲೆ ಕಲಿಯುಗ ಅವ್ನು ಏನು ಮಾಡೋದು, ಕಲಿಯುವುದು ಪ್ರಭಾವ ಬೀಳಬಾರ್ದಂದ್ರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದು. ಯಾವ ಮನುಷ್ಯ ತನ್ನ ಮನೆಯೊಳಗೆ ವೈಷ್ಣವ ಶಾಸ್ತ್ರ ಪೂಜಾ ಮಾಡ್ತಾನೋ, ಎಲ್ಲ ಪಾಪ ಬಿಡುಗಡೆ ಮಾಡ್ತಾನೆ, ದೇವತೆಗಳು ಅದನ್ನು ವಂದಿತ ಆಗ್ತಾರಪ್ಪ. ಯಾರು ಕಲಿಯುವುದು ತನ್ನ ಮನೆಯೊಳಗೆ ನಿತ್ಯವೂ ಭಾಗವತ್ ಪುರಾಣ ಅದು ಪೂಜೆ ಮಾಡಿ ಓದ್ತಾನೋ, ಕಲಿ ಕಲಿ ಹೆದರೋ ಕಾರಣ ಇಲ್ಲ, ಅವ ನಿರ್ಭಯನಾಗಿ ದಾಟಿಸ್ತಾನೆ. ಈ ಕುಣಿತ ಜಿಗಿತ ಅದು ಬಹಳ ಪ್ರಸನ್ನ ಆಗ್ತಾನಪ್ಪ. ಹೇ ಪುತ್ರ, ಮನುಷ್ಯ ಎಷ್ಟು ದಿನ ತನ್ನ ಭಾಗವತ ಶಾಸ್ತ್ರವನ್ನು ಇಡ್ತಾನೋ ಆ ಸಮಯಕ್ಕೆ ತಕ್ಕ ಅವನಿಗೆ ಪಿತೃಗುಣ ನೋಡು, ಹಾಲು ಮೊಸರು ಮಧು ಅಲ್ಲೇ ಒಳ್ಳೆ ನೀರು ಅಲ್ಲೇ ಸಿಗ್ತೈತಪ್ಪ, ಯಾವುದಕ್ಕೂ ಕೊರತೆ ಆಗೋದಿಲ್ಲ. ಇದು ಕಾರಣ ಏನಪ್ಪ, ಇದರ ಅರ್ಥ ಏನು ಅಂದರೆ, ಮೊನ್ನೆೊಬ್ಬರು ಬಂದರು ಏನಪ್ಪ ಬಂದ್ರಿ, ಇಂಥವ್ರು ಕಳಿಸ್ಯಾರ್ರಿ ನಮ್ಗೆ, ಇಂಥವ್ರು ಕಳಿಸ್ಯಾರ್ರಿ, ಮತ್ತು ದೇವ್ರ ಬಳಿಗೆ ಹೋಗ್ರಿ, ನಿಮ್ಮ ಆಸೆ ಎಲ್ಲ ಪೂರೈಸ್ತಾವ ಅಂತ. ನಾ ಅಂದೆ ಆಶಾ ಪೂರೈಸೋದಿಲ್ಲ, ಆಶನ ಇಲ್ಲಾರ್ದಂಗೆ ಮಾಡ್ತೀನಿ. ಆಶಾ ಪೂರೈಸೋದಿಲ್ಲ. ಯಾಕಪ್ಪ ಏನು ಮಾಡೋದು ಅಂತಂದ್ರೆ, ನಮ್ಮ ಆಶೆಗಳು ಯೋಗ್ಯ ಇರುವುದಿಲ್ಲ. ಪರಮಾತ್ಮನ ಬಗ್ಗೆ ಚಿಂತೆ ಮಾಡ್ತಾನೆ, ಅವ ನಮ್ಮ ಬಗ್ಗೆ ಏನು ಮಾಡ್ತಾನೆ ಅದು ಮಾಡಿ. ನಾವು ನಮ್ಮ ಕೈಯಾಗ ನಮ್ಮ ಉದ್ಧಾರ ಕೈ ನಾವು ಶ್ರವಣ ಮಾಡೋದು, ಶಾಸ್ತ್ರ ಕೇಳೋದು, ಇದನ್ನು ಮಾಡಿ. ಆದ್ರೆ ನನಗೆ ಸುಖ ಬೇಕು, ಅದು ಬರಲಿ, ಅವ್ನಿಗೆ ಅದು ಸಿಕ್ಕತ್ತಲ್ಲ, ನನಗೆ ಇದ್ಯಾಕೆ ಇದನ್ನು ಮಾಡಕ್ಕೆ ಹೋಗ್ಬೇಡ. ಅವ ಪುಣ್ಯ ಮಾಡೋಣ ಸಿಕ್ಕತ್ತವ, ನೀ ಮನುಷ್ಯ ಜನ್ಮ ಸಿಕ್ಕತ್ತಿಲ್ಪ ನಿನಗೆ. ಇದಕ್ಕಿಂತ ದೊಡ್ಡದು ಬಡವಾಗಲಿ ಸಾಹುಕಾರ ಆಗಲಿ ಏನಿರಲಿ, ಯಾವುದೇ ಜಾತಿ ಏನಿರಲಿ, ಅದು ಮನುಷ್ಯ ಜನ್ಮ ಎದಕ್ಕೆ ಬಂದೈತಿ? ಮುಕ್ತಿ ಪಡ್ಯಾಕ. ಅದ್ರ ಕಡೆ ಲಕ್ಷ್ಯ ಇರಲಿಲ್ಲ, ಅದಕ್ಕೆ ಯಾವುದೂ ಕೊರತೆ ಇಲ್ಲ. ಮನುಷ್ಯ ಏನೇ ಆಗಲಿ ಅಷ್ಟರ ಗಾಳಿ ರಗಡದೆ, ನೀರು ರಗಡೈತೆ, ಅದನ್ನು ವ್ಯರ್ಥ ಮಾಡ್ಕೊಳ್ಳಾರ್ದು ಸದುಪಯೋಗ ಮಾಡ್ಕೊತ ಮುಕ್ತಿ ಪಡ್ಕೊ. ಬೇರೆ ಆಶೆನ ಮಾಡಬೇಡ, ಆಸೆ ಮಾಡಬೇಡ. ಮಕ್ಕಳು ಎದಕ್ಕೆ ಆಸೆ ಮಾಡ್ತೀವಿ? ನಿನಗೆ ಇತ್ತಂದ್ರೆ ಅವ ಕೊಡ್ತಾನೆ, ಒಳಗೆ ಕುಂತಾನ ಅವ ಭಗವಂತ. ನಿನಗೆ ಯಾವುದು ಬೇಕು, ಏನು ಬೇಕು, ಎಷ್ಟು ಬೇಕು ಅದೆಲ್ಲ ಆಯಾವತ್ತಿಗೆ ಕೊಡ್ತಾನೆ. ಹೇಗೆ ತಾಯಿ ಸಣ್ಣ ಕೂಸಿಗೆ ಮಲಿ ಹಾಲಷ್ಟೇ ಕೊಡ್ತಾಳೆ, ಒಂದು ಸ್ವಲ್ಪ ದೊಡ್ಡದಾತಂದ್ರೆ ಬಾಳೆಹಣ್ಣು ಮೆತ್ತು ಮಾಡಿ ಕೊಡ್ತಾಳೆ. ಹಂಗೆ ಹೊಲಕ್ಕೆ ಹೋಗೋಡುಗ್ಗೆ ಎಲ್ಲ ಹಾಕಿ ಉಳ್ಳಾಗಡ್ಡಿ ಕಟ್ಟಿ ಕೊಡ್ತಾಳೆ. ನನಗೆ ಯಾಕೆ ಹಿಂಗೆ ಅಂತಂದ್ರೆ, ರೋಗಿಗೆ ಬಿಸಿಯನ್ನ ಮಾಡಿ ನೀಡ್ತಾಳೆ, ಮೋಸಂಬಿ ರಸ ಕೊಡ್ತಾಳೆ. ಅವ್ನಿಗೆ ಯಾಕೆ ನನಗೆ ಯಾಕೆ ಹಿಂಗೆ ಅಂದರೆ ಅವ್ನಿಗೆ ಅದ ಇದೀಗ ಹಂಗೆ ಅವ್ನಿಗೆ ಗೊತ್ತಿರ್ತೈತಿ ಯಾರಿಗೇನು ಯಾವಾಗ ಎಷ್ಟು ಹಂಗೆ ಕೊಡ್ತಾನೆ. ಹಂಗೆ ನೀ ಆಶಾ ಮಾಡಬೇಡ. ಅದೇ ಆಶೆನ ಇರಲಾರ್ದಾಗ ಮಾಡು. ಆಸೆ ಕೈಯೊಳಗೆ ಯಾವ ಸಿಕ್ಕಾನೋ ಅವ ಎಲ್ಲರಿಗೂ ದಾಸ ಆಗ್ತಾನೆ. ಯಾವ ಆಶೆಯನ್ನು ದಾಸಿಯನ್ನ ಮಾಡ್ಕೊಂಡ ಅವನಿಗೆ ಜಗತ್ತು ದಾಸ ಆಕತ್ತ. ಎಷ್ಟು ಮಜಾ ಅದ ಸಂಸ್ಕೃತ ಶ್ಲೋಕ ಮಜಾ. ತಸ್ಯ ದಾಸಾಯತೆ ಜಗತ್. ಯಾವ ಆಶೆಯನ್ನು ದಾಸಿಯನ್ನ ಯಾಕಂದರೆ ಆಶಾ ಸ್ತ್ರೀಲಿಂಗ ಸಂಸ್ಕೃತ. ಅದನ್ನು ದಾಸಿ ಮಾಡ್ಕೊಂಡು ಬಾ, ನಾ ಹೇಳ್ದಾಗ ಬಾ ಇಲ್ಲಿ ಕುಂಡು ಮನೆಯಾಗ, ನಾ ಹೇಳ್ದಾಗ ಕೂತ್ಬಿಡು, ನನಗೇನು ಬರಬೇಡ.
ಆಸೆ ಯಾವ್ದು ಇರೋದಿಲ್ಲೋ ಅವನಿಗೆ ಜಗತ್ತು ದಾಸ ಆಕತ್ತ. ಆಸೆಯಿಂದ ಕಟ್ಟಲ್ಪಟ್ಟ ಓಡ್ತಾನೆ ಆಸೆ ತೂಸು. ಹಂಗೆ ಆಶೆ ಮಾಡಬೇಡ. ಅವ ಏನು ಆಶೆ ಮಾಡ್ತಾನೆ ಸಲ ಅವನ ಆಸೆ ಪೂರೈಸ. ನನ್ನ ಆಸೆ ಈಡೋರು ಬೇಡಪ್ಪ, ನಿನ್ನ ಆಸೆ ಈಡೇರಲಿ ಅಂತ ಭಾವನೆ ಮಾಡ್ಕೋ. ಇದು ಮುಖ್ಯವಾದ. ಅದು ಇಲ್ಲಿ ಭಾಗವತ. ವೈಯಕ್ತಿಕವಾಗಿ ನನಗೆ ಅದಾಗಲಿ ಇದಾಗಲಿ ಇಲ್ಲವೇ ಇಲ್ಲ. ಯಾರೂ ತನ್ನ ಮನೆಯ ಭಾಗವತ್ ಶಾಸ್ತ್ರ ಸದೈವ ಒಂದು ಕಲ್ಪದವರೆಗೆ ಎಲ್ಲ ದೇವತೆಗಳ ತೃಪ್ತಿ ಮಾಡಿರ್ತಾರೆ. ನೋಡಿ, ತನ್ನ ಮನೆಯೊಳಗೆ ಭಾಗವತ್ ಅರ್ಧ ಶ್ಲೋಕರ 4ನೇ ಭಾಗ ಅಷ್ಟರ ಮಾಡಿ ಅವನು ಬಿಟ್ಕೊಟ್ಟು 100,000 ಶಾಸ್ತ್ರ ಸಂಗ್ರಹ ಮಾಡೋಂಥದ್ದು. ಅದೆಂಥ ಲಾಭ? ಎಲ್ಲ ಓದಿದ ಲಾಭ ಯಾವಾಗ ಇದನ್ನು ಓದೋದ್ರಿಂದ. ಅವನಿಗೆ ಯಾವ ಮನುಷ್ಯ ಮನೆಯೊಳಗೆ ಭಾಗವತ್ ಶಾಸ್ತ್ರ ಇಲ್ಲವೋ ನೋಡಿ ಅವನು ಎಂದೂ ಯಮರಾಜ ಪಾಶದಿಂದ ಬಿಡುಗಡೆ ಆಗೋದಿಲ್ಲ. ಯಮಲೋಕಕ್ಕೆ ಹೋಗ್ಬೇಕಾಗ್ತೈತೆ. ನೀವು ಭಗವಂತನ ಲೋಕಕ್ಕೆ ಹೋಗುವುದಿಲ್ಲ. ಅದು ಈ ಕಲಿಯುಗ ಯಾರು ಭಾಗವತ್ ಶಾಸ್ತ್ರ ಇಲ್ಲವೋ ಅರ್ಥಾತ್ ಅವ್ರು ಓದೋದಿಲ್ಲವೋ ಕೇಳೋದಿಲ್ಲವೋ ಅಂತ ಅವ್ರು ಭಕ್ತರು ಅಂತ ಹೆಂಗೆ ಅನ್ನೋದಪ್ಪ, ಅವರ ಚಂಡಾಲಕ್ಕಿಂತ ಅದಕ್ಕೆ ಕೆಟ್ಟ ಅದಕ್ಕೆ ಕೆಟ್ಟ ಆಗ್ತಾರಪ್ಪ. ಯಾರು ಲೋಕೇಶ್ ಬ್ರಹ್ಮ ನನ್ನನ್ನು ಭಕ್ತಿಪೂರ್ವಕ ಸಂತುಷ್ಟ ಮಾಡಿಸೋ ಮನುಷ್ಯನ ಏನು ಮಾಡಬೇಕಪ್ಪ? ಸರ್ವಸ್ವವನ್ನು ಕೊಟ್ಟಾದ ವೈಷ್ಣವ ಶಾಸ್ತ್ರ ತನ್ನ ಮನೆಯ ಸಂಗ್ರಹ ಭಾಗವತ ಓದಬೇಕು. ಕಲಿಯುವ ಎಲ್ಲೆಲ್ಲಿ ಪವಿತ್ರ ಭಾಗವತ ಶಾಸ್ತ್ರ ಇರ್ತೈತೋ ಅಲ್ಲಲ್ಲಿ ಸದೈವ ದೇವತೆ ಜೊತೆಗೆ ನಾನು ಇರ್ತೇನಪ್ಪ. ನೋಡಿ, ಆ ಸ್ಥಾನ ಯಾವಾಗೂ ನದಿಗಳು, ಸರೋವರಗಳು, ರೂಪಗಳು ಎಲ್ಲ ತೀರ್ಥ ಅಲ್ಲೇ ಇರ್ತಾವೆ. ಎಲ್ಲೇ ಇದನ್ನು ಮಾಡ್ತಾರೆ. ಈ ರೀತಿ ಯಜ್ಞ ಎಲ್ಲ 7 ಪುರಾಣ ಎಲ್ಲ ಪವಿತ್ರ ಪರ್ವತಗಳು ಅಲ್ಲೇ ಇರ್ತಾವಪ್ಪ. ಎಲ್ಲ ಭಾಗವತ ಶಾಸ್ತ್ರ ಇದ್ದಲ್ಲಿ ಎಲ್ಲವೂ ಇದ್ದಂಗೆ. ಯಶ ಧರ್ಮ ವಿಜಯ ಪ್ರಾಪ್ತಿ ಅಪೇಕ್ಷೆ ಮಾಡವ ಧರ್ಮ ಬುದ್ಧಿ ಮನುಷ್ಯ ಏನಪ್ಪ? ಎಲ್ಲ ಪಾಪವನ್ನು ವಿನಾಶ ಮಾಡಿಕೊಳ್ಳೋ ಸಲುವಾಗಿ ಮೋಕ್ಷ ಪ್ರಾಪ್ತ ಭಾಗವತ್ ಶಾಸ್ತ್ರ ಶ್ರವಣ ಮಾಡು. ಏನು ಸಿಗ್ತೈತಿ? ಈತ ವೈರಾಗ್ಯ ನಿರ್ಮಾಣ ಆಗ್ತೈತಿ. ವೈರಾಗ್ಯವೇ ಮುಕ್ತಿಗೆ ಕಾರಣ ಆಗ್ತದಪ್ಪ. ಭಾಗವತಂ ಪುಣ್ಯಮಾಯುರಾರೋಗ್ಯಂ ಪುಣ್ಯದಂ. ಈ ಭಾಗವತ್ ಪುರಾಣ ಆಯುಷ್ ಆರೋಗ್ಯ ಪುಣ್ಯ ಕೊಡ್ತದಪ್ಪ. ಇದ್ರ ಪಾಠ ಶ್ರವಣ ಮಾಡೋದ್ರಿಂದ ಮನುಷ್ಯ ಎಲ್ಲ ಪಾಪ ಮಾಡೋದೂ ಇಲ್ಲ ಹಾಗೆ. ಲೋಕೇಶ ಬ್ರಹ್ಮ ಯಾರು ಈ ಪರಮ ಉತ್ತಮ ಭಾಗವತ್ ಪುರಾಣ ಕೇಳೋದಿಲ್ಲ ಅಥವಾ ಕೇಳಿ ಪ್ರಸನ್ನ ಆಗೋದಿಲ್ಲ, ಅವರ ಸ್ವಾಮಿ ಸದಾ ಯಮರಾಜ ಅಲ್ಲಿ ಕರ್ಕೊಂಡು ಹೋಗ್ತಾನಪ್ಪ. ಅದನ್ನು ಸತ್ಯ ಆಗತ್ತೇನೆ. ಜ್ಯೋತಿ ಬೆಳಗುತ್ತಿದೆ ವಿಮಲ